ಆತ್ಮೀಯರೇ, ತಮಗೆಲ್ಲರಿಗೂ ಮತ್ತೊಮ್ಮೆ ಜಗದೀಶ್ ಸ್ಟೇಟ್ ಇಂಪಾರ್ಟೆಂಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಆತ್ಮೀಯರೇ, ನನ್ನ ಈ ತರಗತಿಗಳಿಗೆ ನಿಮ್ಮ ಉತ್ತಮ ಬೆಂಬಲ ನೀಡ್ತಾ ಇದ್ರಿ. ಈ ಬೆಂಬಲವನ್ನ ಹೀಗೆ ಆಶಿಸ್ತಾ ಇದ್ದೇನೆ. ಆತ್ಮೀಯರೇ, ನನ್ನ ತರಗತಿಗಳನ್ನ ಯಾರು ಮೊದಲ ಬಾರಿಗೆ ಗಮನಿಸ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಅನ್ನ ಒತ್ತೋದನ್ನ ಮರಿಬೇಡ್ರಿ. ನನ್ನ ಅಷ್ಟು ತರಗತಿಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪೋದಕ್ಕೆ ಸಾಧ್ಯ ಆಗ್ತದೆ. ಆತ್ಮೀಯರೇ, ಯಾರು ನನ್ನ ಈ ವಿಡಿಯೋಗಳನ್ನ ನಿರಂತರವಾಗಿ ನೋಡ್ತಾ ಇದ್ದೀರಿ, ಅವರು ನಾನು ಕೊಡುವಂತಹ ವಿಷಯಗಳು ನಿಮಗೆ ಉಪಯುಕ್ತ ಅನಿಸ್ತಾ ಇತ್ತಂದ್ರೆ ದಯವಿಟ್ಟು ನಿಮ್ಮ ಹಾಗೆನೆ ಯಾರು ಈ ಎಕ್ಸಾಮ್ನ ತಯಾರಿಯಲ್ಲಿ ಇದ್ದಾರೋ ಅವ್ರಿಗೂ ಕೂಡ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ ಅವ್ರಿಗೂ ಒಂದಿಷ್ಟು ಅನುಕೂಲ ಆಗೋದಕ್ಕೆ ಸಹಕಾರ ನೀಡ್ರಿ ಅಂತ ಹೇಳ್ತಾ, ಜೊತೆಗೆ ನಾನು ನಿರಂತರವಾಗಿ ಈಗ ಒಂದು 5 ವಿಡಿಯೋಗಳನ್ನ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸರಣಿಯ ವಿಡಿಯೋಗಳನ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಆ ರೀತಿಯಾದಂತಹ ಮುಂದಿನ ಭಾಗ 6ನೇ ವಿಡಿಯೋ ಈ ರೀತಿಯಾಗಿರ್ತಕ್ಕಂಥದ್ದು ಗಮನಿಸ್ರಿ. ಈಗ ಇಲ್ಲಿ ಒಂದು ಪ್ರಶ್ನೆ ಇದೆ, ಮಣ್ಣು ರಚನೆಗೆ ಸಂಬಂಧಪಟ್ಟ ಹಾಗೆ ಕಾನ್ಸೆಪ್ಟ್ ಬೇಸ್ಡ್ ಪ್ರಶ್ನೆ ಇದೆ. ಇದು ಅಂದ್ರೆ ಇದುವರೆಗಿನ ನಾನು ನಿನ್ನೆನು ಹೇಳಿದೆ, ಇವತ್ತೂ ಹೇಳ್ತಾ ಇದ್ದೀನಿ, ಪ್ರಶ್ನೆಗಳು ಇತ್ತೀಚಿನ ದಿನಮಾನಗಳಲ್ಲಿ ಹೇಗೆ ಕೇಳ್ತಾ ಇದ್ದಾನೆ ಅಂತಂದ್ರೆ, ನೀವು ಒಂದು ವಿಷಯವನ್ನ ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡಿರಿ ಅನ್ನೋದನ್ನ ಅಳತೆ ಮಾಡ್ಲಿಕ್ಕೆ ಇವತ್ತು ಪ್ರಶ್ನೆಗಳನ್ನ ಫ್ರೇಮ್ ಮಾಡ್ತಾ ಇದ್ದಾನೆ. ಆ ಕಾರಣಕ್ಕೆ ನಿಮಗೆ ಈ ಮೂಲಕ ಹೇಳೋದೇನು ಅಂತಂದ್ರೆ, ಒಂದು ವಿಷಯ ಇತ್ತು ಅಂತಂದ್ರೆ ಅದನ್ನ ಅರ್ಥೈಸ್ಕೊಂಡು ಓದೋದಕ್ಕೆ ಪ್ರಯತ್ನ ಮಾಡ್ರಿ. ಆ ನಿಟ್ಟಿನೊಳಗ ಈ ಪ್ರಶ್ನೆ ನಿಮಗೆ ಉಪಯುಕ್ತ ಅನಿಸ್ಬೋದು. ಸೊ ಪ್ರಶ್ನೆಯನ್ನು ಗಮನಿಸಿ. ಮಣ್ಣಿನ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಇದು ಆಕ್ಚುಲಿ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಇದೆ. ಮೊದಲನೇ ಹೇಳಿಕೆ, ಭಾರಿ ಮಳೆಯ ಪ್ರದೇಶಗಳಲ್ಲಿ ಬಂಡೆಯ ಕೊಳೆತದಿಂದ ಕೆಂಪು ಮಣ್ಣು ಉಂಟಾಗುತ್ತದೆ. 2, ಕೆಂಪು ಮಣ್ಣಿನಲ್ಲಿ ಸಾರಜನಕ ಮತ್ತು ರಂಜಕದ ಪ್ರಮಾಣ ಸಾಕಷ್ಟು ಇಲ್ಲ. ಸೊ ಕೊಟ್ಟಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಹೇಳ್ತಾನೆ. A 1 ಮಾತ್ರ, B 2 ಮಾತ್ರ, C 1 ಮತ್ತು 2 ಸರಿ, D 1 ಮತ್ತು 2 ಎರಡೂ ಅಲ್ಲ ಅಂತ ಹೇಳಿದಾನೆ. ಸೊ ಇಂಗ್ಲಿಷ್ ಒಳಗೆ ಗಮನಿಸ್ರಿ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಸಾಯಿಲ್. ಲ್ಯಾಟರೈಟ್ ಸಾಯಿಲ್ ಡೆವಲಪ್ಸ್ ಇನ್ ಏರಿಯಾಸ್ ಆಫ್ ವೆರಿ ಹೈ ರೈನ್ಫಾಲ್. ರೆಡ್ ಸಾಯಿಲ್ ಈಸ್ ಪೂರ್ ಇನ್ ನೈಟ್ರೋಜನ್ ಅಂಡ್ ಫಾಸ್ಫರಸ್ ಅಂತ ಹೇಳಿದೆ. Laterite soil develops in areas of very high rainfall. Second one, red soil is poor in nitrogen and phosphorus ಅಂತ ಹೇಳಿದೆ. Which of the following statements given above are correct? 1 only, 2 only, both 1 and 2, neither 1 nor 2 ಅಂತ ಹೇಳಿದೆ. ಎಸ್, ಗಮನಿಸಿ ಫ್ರೆಂಡ್ಸ್, ಇಲ್ಲೊಂದಿಷ್ಟು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಇದೆ. ಭಾರತದೊಳಗೆ ನಿರ್ಮಾಣ ಆಗಿರುವಂತಹ ಮಣ್ಣಿಗೆ ಅನುಗುಣವಾಗಿ ಗಮನಿಸೋದಾದ್ರೆ ಆಕ್ಚುಲಿ ಈ ಮಣ್ಣು ಯಾವ್ಯಾವ ಭಾಗದೊಳಗೆ ಹೇಗೆ ನಿರ್ಮಾಣಗೊಂಡಿದೆ ಅನ್ನುವಂತಹ ಸ್ಪಷ್ಟ ನಿಮಗೆ ಕಲ್ಪನೆ ಬೇಕಾಗಿತ್ತು ಅಂತಂದ್ರೆ, ನಾನು 2ನೇ ವಿಡಿಯೋದೊಳಗ ಅಂದ್ರೆ ನನ್ನ ಈ ಮೊದಲು ಸ್ಟೇಟ್ ಇಂಪಾರ್ಟೆಂಟ್ ಸಂಬಂಧಪಟ್ಟ ಹಾಗೆ ಕರ್ನಾಟಕದ ರಚನೆಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿ ಕೊಟ್ಟಿದ್ದೇನೆ. ಅಲ್ಲಿ ಗಮನಿಸ್ರಿ, ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿ ಮಣ್ಣು ನಿರ್ಮಾಣಗೊಂಡಿದೆ ಅನ್ನೋದನ್ನ ಒಂದ್ ಸ್ವಲ್ಪ ನಿಮಗೆ ಬೇಸಿಕ್ ಆಗಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಹೆಚ್ಚಿನದಾಗಿ ಈಗ ಭಾರತದಲ್ಲಿರುವಂತಹ ಮಣ್ಣುಗಳು ಅವು ಹೇಗೆ ನಿರ್ಮಾಣಗೊಂಡು ಅಂತ ಬಂದಾಗ, ಮೊದಲನೇದಾಗಿ ಹೇಳೋಣ, ಇಲ್ಲಿ ಡೆಕ್ಕನ್ ಪ್ಲೇಟ್ ಅನ್ನ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋಣ. ಡೆಕ್ಕನ್ ಪ್ಲೇಟ್ ಆಕ್ಚುಲಿ ಪ್ರಸ್ಥಭೂಮಿಯನ್ನ ನಾವಿಲ್ಲಿ 2 ವಿಧಗಳನ್ನ ಮಾಡ್ತೇವೆ. ಒಂದು ಮಾಳವ ಪ್ರಸ್ಥಭೂಮಿ, ಇನ್ನೊಂದು ಡೆಕ್ಕನ್ ಪ್ರಸ್ಥಭೂಮಿ ಅಂತೇಳಿ. ಈಗ ಉತ್ತರ ಭಾರತದ ಮಣ್ಣುಗಳು ಮತ್ತು ದಕ್ಷಿಣ ಭಾರತದ ಮಣ್ಣುಗಳು ಅಂತ ಬಂದಾಗ, ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಕಪ್ಪು ಮಣ್ಣು, ಕೆಂಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣು. ಈ ರೀತಿಯ ಮಣ್ಣು ಹೆಚ್ಚು ಕಂಡು ಬರ್ತದ. ಉತ್ತರ ಭಾರತದೊಳಗೆ ಅತಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಅಂತಂದ್ರೆ ಅದು ಮೆಕ್ಕಲು ಮಣ್ಣು. ಓವರ್ ಆಲ್ ಭಾರತದೊಳಗೆ ಅತಿ ಹೆಚ್ಚಾಗಿ ಕಂಡುಬರುವಂತಹ ಮಣ್ಣು ಅಂದ್ರೆ ಅದು ಮೆಕ್ಕಲು ಮಣ್ಣು. ಸೊ ಯಾವ ಮಣ್ಣು ಯಾವ ರೀತಿಯಾಗಿ ನಿರ್ಮಾಣಗೊಂಡಿದೆ ಅನ್ನೋದನ್ನ ತಿಳ್ಕೊಳ್ರಿ. ಯಾಕಂದ್ರೆ ಈಗ ಈ ಕೆಂಪು ಮಣ್ಣು ಹೇಗೆ ರಚನೆಗೊಂಡಿತು ಅನ್ನೋದ್ರ ಮೇಲೆ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾನಲ್ಲ, ಉಳಿದ ಪ್ರಶ್ನೆಗಳನ್ನು ಕೂಡ ಹಾಗೆ ಕೇಳೋ ಸಾಧ್ಯತೆ ಇರ್ತದ. ಸೊ ಇಲ್ಲಿ ಗಮನಿಸಿ ಫ್ರೆಂಡ್ಸ್, ಈ ಒಂದು ದಕ್ಷಿಣ ಭಾರತದ ಈ ಭಾಗ ಏನೈತಲ್ಲ, ಮೊದಲಿತ್ತು ಏನಾಗ್ತಾ ಇತ್ತು ಅಂದ್ರೆ ಈ ಗೊಂಡ್ವಾನ ಪ್ರದೇಶದಿಂದ ಈ ಖಂಡಾವರಣ ಅಂದ್ರೆ ಖಂಡಗಳು ಚಲಿಸುವ ಸಂದರ್ಭದೊಳಗ ಈ ಒಂದು ದಕ್ಷಿಣ ಭೂಭಾಗ ಮಾತ್ರ ತೇಲ್ತಾ ಇತ್ತು, ಉತ್ತರದ ಭೂಭಾಗ ಏನಾಗಿತ್ತು ಮುಳುಗೋಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಂದರ್ಭದೊಳಗ ಈ ದಕ್ಷಿಣದ ಭಾಗದೊಳಗೆ ಏನಾಗಿತ್ತು, ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸ್ತಾ ಇದ್ವು ಅಂತ ಹೇಳ್ತಾ ಇದ್ದಾರೆ. ಈ ಜ್ವಾಲಾಮುಖಿಗಳು ಸಂಭವಿಸುವ ಪರಿಣಾಮ ಇಲ್ಲೇನಾದ್ರಪ್ಪ ಅಂತಂದ್ರೆ ಒಂದಿಷ್ಟು ಅಗ್ನಿಶಿಲೆಗಳು ನಿರ್ಮಾಣಗೊಂಡು ಅಂತ ಹೇಳ್ತಾರೆ. ಈ ಅಗ್ನಿಶಿಲೆಗಳೇನಪ್ಪಾ ಅಂತಂದ್ರೆ ಭೂಮಿಯ ಮೇಲೆ ನಿರ್ಮಾಣಗೊಂಡಂತಹ ಮೂಲ ಶಿಲೆಗಳು ಅಂತ ಕರೀತಾರೆ. ಅಗ್ನಿಶಿಲೆಗಳು ಭೂಮಿಯ ಮೇಲೆ ನಿರ್ಮಾಣಗೊಂಡ ಮೂಲ ಶಿಲೆಗಳು.
ಈ ಅಗ್ನಿಶಿಲೆ ಉಗಮ ಆಗೋದಕ್ಕಿಂತ ಮುಂಚೆ ಈಗ ಜ್ವಾಲಾಮುಖಿ ಉದಯ ಆಗುವಂತಹ ಸಂದರ್ಭದೊಳಗ ಕೇವಲ ಲಾಭ ಒಂದೇ ಮಾತ್ರ ಮೇಲಕ್ಕೆ ಬರಂಗಿಲ್ಲ. ಇವುಗಳ ಜೊತೆ ಏನಾಗಿರ್ತದ, ನೀರಾವಿನೂ ಬರ್ತಿರ್ತದ, ಜೊತೆಗೆ ಬೂದಿಯ ಕಿಟ್ಟು ಕೂಡ ಬರ್ತಿರ್ತದ. ನೆನಪಿರ್ಲಿ, ಈಗ ಲಾಭ ಏನಾಯ್ತಪ್ಪ ಅಂತಂದ್ರೆ ಭೂಮಿಯ ಮೇಲ್ಪದರದ ಕೆಳಭಾಗದಲ್ಲಿ ಹುಡುಕೊಳ್ತು, ಮೇಲ್ಭಾಗದೊಳಗ ಕಿಟ್ಟು ಅಥವಾ ಧೂಳಿನ ಕಣಗಳು, ಬೂದಿ ಅವೆಲ್ಲ ಸಂಗ್ರಹಗೊಳ್ತು, ಮೇಲ್ಭಾಗದಲ್ಲಿ ಹೋಗಿದ್ದಂತಹ ನೀರು ಮೋಡವಾಗಿ ಮತ್ತೆ ಮಳೆಯಾಗಿ ಈ ಭಾಗವನ್ನ ತಂಪು ಮಾಡಿತು. ಸೊ ಇಲ್ಲಿ ಕ್ರಮವಾಗಿ ಗಮನಿಸೋದಾದ್ರೆ ಮೇಲ್ಭಾಗದೊಳಗ ಧೂಳಿನ ಕಣಗಳ ಬೂದಿಯಿಂದ ಮಿಶ್ರಿತಗೊಂಡಂತಹ ಮಣ್ಣು ಬಿಡಿತು, ಕೆಳಭಾಗದಲ್ಲಿ ಅಗ್ನಿಶಿಲೆಗಳು ಉಳ್ಕೊಂಡು. ಸೊ ಇದು ಮುಂದಿನ ದಿನಮಾನಗಳಲ್ಲಿ ತಂಪಾದ ಪರಿಣಾಮ ಏನಾಯಿತು, ಇದು ಕಪ್ಪು ಆಕಾರವನ್ನು ಹೊಂದಿತು ಅಂತ ಹೇಳ್ತಾರೆ. ಈ ಒಂದು ಕಪ್ಪು ಮಣ್ಣು ಮೊದಲು ನಿರ್ಮಾಣಗೊಂಡಿದ್ದು ಯಾವುದರ ಮೂಲಕ ಅಂತಂದ್ರೆ ಮೂಲ ಶಿಲೆಗಳ ಮೇಲೆ, ಅಂದ್ರೆ ಅಗ್ನಿಶಿಲೆಗಳ ಮೇಲೆ ನಿರ್ಮಾಣಗೊಳ್ತು ಅಂತ ಹೇಳ್ತಾರೆ. ದೆನ್ ನೆಕ್ಸ್ಟ್, ಈ ಕಪ್ಪು ಮಣ್ಣು ಕೆಲವೊಂದಿಷ್ಟು ವಾದಗಳು ಹೇಳಿದ್ದಾರೆ, ಇದೇ ಮೂಲ ಶಿಲೆಯ ಕೊಳೆಯುವಿಕೆಯ ಪರಿಣಾಮ ಈ ಒಂದು ಮಣ್ಣು ನಿರ್ಮಾಣಗೊಳ್ತು. ಜೊತೆಗೆ ಈ ಮಣ್ಣು ಬಹುತೇಕ ಉಷ್ಣವಲಯದ ವ್ಯಾಪ್ತಿಯೊಳಗೆ ಕಂಡುಬರುವುದರಿಂದ ಅತಿಯಾದ ಉಷ್ಣಾಂಶದ ಪರಿಣಾಮ ಈ ಮಣ್ಣು ಕೂಡ ನಿರ್ಮಾಣಗೊಳ್ತು. ಇದರ ಗುಣಲಕ್ಷಣ ಏನಪ್ಪಾ ಅಂದ್ರೆ ಅತಿಯಾದಂತಹ ತೇವಾಂಶವನ್ನ ಹಿಡಿದಿಟ್ಕೊಳ್ಳೋದು ಅಂತಂದೇಳಿ. ಸೊ ಒಂದು ಸ್ಪಷ್ಟ ಇಲ್ಲಿ ಈ ಮಣ್ಣು ಯಾವ ರೀತಿ ನಿರ್ಮಾಣಗೊಳ್ತು ಅಂತಂದೇಳಿ ನಮಗೆ ಅರ್ಥ ಇದೆ. ಏನೇ ಇರಲಿ, ಅಗ್ನಿಶಿಲೆಯ ಪರಿಣಾಮ ಮೇಲೆ ಧೂಳಿನ ಕಣಗಳು ಮತ್ತು ಬೂದಿಯ ಕಿಟ್ಟು ಸಂಗ್ರಹಗೊಂಡ ಪರಿಣಾಮ ಈ ಒಂದು ಮಣ್ಣು ನಿರ್ಮಾಣಗೊಳ್ತು. ಬಟ್ ಈ ಮಣ್ಣು ಅತ್ಯಂತ ಆಳವಾಗಿ ಏನು ಚಾಚ್ಕೊಂಡಿರಂಗಿಲ್ಲ. ಈ ಮಣ್ಣನ್ನ ಸುಮಾರು ಒಂದು 40 ಅಡಿ ಅಥವಾ 50 ಅಡಿಗಿಂತಲೂ ಕೆಳಗೆ ಹೋದಂತಲ್ಲಿ ಏನಾಯ್ತಪ್ಪ ಅಂತಂದ್ರೆ ಮತ್ತೆ ಕಲ್ಲುಗಳು ಕಾಣೋದಕ್ಕೆ ಶುರು ಮಾಡ್ತವೆ. ಸೊ ಹೀಗಾಗಿ ಈ ಮಣ್ಣು ಅತ್ಯಂತ ಆಳವಾಗಿ ಇರಂಗಿಲ್ಲ. ಸೊ ಇದನ್ನೇನಂತ ಕರೀತಾರೆ, ಈ ಕಪ್ಪು ಮಣ್ಣನ್ನ ಆಲ್ಮೋಸ್ಟ್ ರೇಖಾರ್ ಮಣ್ಣು ಅಂತಂದೇಳಿ ಕರೀತಾರೆ. ಈ ಕಪ್ಪು ಮಣ್ಣನ್ನ ರೇಖಾರ್ ಮಣ್ಣು ಅಂತ ಕರೀತಾರೆ. ಈ ಮಣ್ಣು ನಿರ್ಮಾಣಗೊಂಡಿದ್ದು ಹೇಗೆ ಅಂತಂದೇಳಿ ಆಲ್ಮೋಸ್ಟ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಉಷ್ಣವಲಯದ ವ್ಯಾಪ್ತಿಯೊಳಗೆ ಕಂಡು ಬರ್ತದ, ಹೆಚ್ಚು ತೇವಾಂಶ ಹಿಡಿದುಕೊಳ್ತದ, ಮೂಲ ಶಿಲೆಗಳ ಮೇಲ್ಭಾಗದಲ್ಲಿ ನಿರ್ಮಾಣಗೊಂಡಿರ್ತದ. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತಂದ್ರೆ ಇದೇ ಕಾನ್ಸೆಪ್ಟ್ ನ ಆಧಾರವಾಗಿಟ್ಕೊಂಡು ನಿಮಗೆ ಏನಾದ್ರೂ ಹೇಳಿಕೆಗಳನ್ನ ಕೊಟ್ಟ ಅಂದ್ರೆ ಆ ಹೇಳಿಕೆಗಳನ್ನು ಗಮನಿಸಿ ಸರಿಯಾಗಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇದು ಕಪ್ಪು ಮಣ್ಣು. ಈ ಕಪ್ಪು ಮಣ್ಣು ಬಹುತೇಕ ಈ ಭಾಗದೊಳಗೆ ಹೆಚ್ಚಾಗಿ ಕಂಡು ಬರ್ತದ. ಭಾರತದೊಳಗ ಈ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತದ. ಮೆಕ್ಕಲು ಮಣ್ಣಿನ ನಂತರ ಭಾರತದೊಳಗ ಅತಿ ಹೆಚ್ಚಾಗಿ ಸಂಚಯನಗೊಂಡ ಮಣ್ಣು ಅಂತಂದ್ರೆ ದಟ್ ಈಸ್ ಕಪ್ಪು ಮಣ್ಣು. ಈ ಭಾಗದಲ್ಲಿ ಯಾವ್ಯಾವ ರಾಜ್ಯಗಳು ಬರ್ತಾವ ನೋಡ್ರಿ, ಆ ಎಲ್ಲಾ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ಈ ಕಪ್ಪು ಮಣ್ಣಿಗೆ ಸೂಕ್ತ ಆಗುವಂತಹ ಬೆಳೆಗಳು, ಹತ್ತಿ ಆಗಿರ್ಬೋದು, ಕಬ್ಬಾಗಿರ್ಬೋದು, ಈ ರೀತಿಯಾದಂತಹ ಬೆಳೆಗಳನ್ನ ಈ ಭಾಗದಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಾರೆ. ದೆನ್ ಎರಡು, ದಕ್ಷಿಣ ಪ್ರಸ್ಥಭೂಮಿಯ ಎರಡನೇ ಮಣ್ಣು ಅಂತಂದ್ರೆ ಕೆಂಪು ಮಣ್ಣು. ಈ ಕೆಂಪು ಮಣ್ಣು ಹೇಗೆ ನಿರ್ಮಾಣಗೊಳ್ತದೆ ಅಂತಂದ್ರೆ ನೋಡ್ರಿ, ಈ ಕೆಂಪು ಮಣ್ಣು ಅಂದ್ರೆ ಈ ಮೂಲ ಶಿಲೆಗಳಲ್ಲಿ ಏನಾಗಿರ್ತದೆ, ಕೆಲವೊಂದು ಖನಿಜಾಂಶಗಳು ಕೂಡ ಸೇರ್ಕೊಂಡಿರ್ತಾರೆ. ಈ ಅಗ್ನಿಶಿಲೆಯೊಳಗೆ ಕಂಡುಬರುವಂತಹ ಪ್ರಮುಖ ಖನಿಜಾಂಶಗಳು ಅಂತಂದ್ರೆ ಮುಖ್ಯವಾಗಿ ಕಬ್ಬಿಣ, ಮ್ಯಾಂಗನೀಸ್, ಅಲ್ಯೂಮಿನಿಯಂ, ಚಿನ್ನ, ಈ ರೀತಿಯಾದಂತಹ ಕೆಲವೊಂದು ಖನಿಜಾಂಶಗಳು ಈ ಅಗ್ನಿಶಿಲೆಯೊಳಗ ಸೇರ್ಕರಣಗೊಂಡಿರ್ತವೆ. ಬಟ್ ಇದರೊಳಗ ಈ ಮುಖ್ಯವಾಗಿ ಕಬ್ಬಿಣದ ಅಂಶ, ಕಬ್ಬಿಣದ ಅದಿರು ಸೇರ್ಕೊಂಡು ಏನಾಗಿರುತ್ತಪ್ಪ ಅಂತಂದ್ರೆ ಈ ಒಂದು ಮಳೆ ಬೀಳುವ ಸಂದರ್ಭದೊಳಗ, ಅಂದ್ರೆ ಹೆಚ್ಚು ಮಳೆ ಬೀಳುವಂತಹ ಸಂದರ್ಭದೊಳಗೆ ಏನಾಗ್ತದೆ, ಈ ಕಬ್ಬಿಣದ ಅದಿರು ಏನಾಗಿರ್ತದ ಈ ಮೂಲ ಶಿಲೆಯಿಂದ ತೊಳಸಲ್ಪಡ್ತದ ಅಂತಂದ್ರೆ ಏನು, ಅದರಿಂದ ಪ್ರತ್ಯೇಕಗೊಳ್ಳಕ್ ಪ್ರಾರಂಭ ಮಾಡ್ತದೆ. ಇದೇ ತೊಳಸೋದನ್ನ ಈ ಹೇಳಿಕೆ ಒಳಗೆ ಏನಾಗಿದೆ, ಕೊಳೆಯುವುದರ ಮೂಲಕ ಅಂತ ಹೇಳಿದಾನೆ. ಸೊ ಈ ರೀತಿ ತೊಳಸೋದು ಅಂತಂದ್ರೆ ಈ ಮೂಲ ಶಿಲೆಯಿಂದ ಇದೇನಾಗತ್ತೆ, ಕಣಕಣವಾಗಿ ಪ್ರತ್ಯೇಕಗೊಂಡ ಪರಿಣಾಮ ಈ ಕಬ್ಬಿಣ ಹಾದಿರಿಗೆ ಇದರ ಜೊತೆಗೆ ಏನ್ ಸೇರ್ಕೊಳ್ತಪ್ಪ ಅಂತಂದ್ರೆ ಆಕ್ಸಿಜನ್ ಸೇರ್ಕೊಳ್ತದ, ಆಮ್ಲಜನಕ ಸೇರ್ಕೊಳ್ತದೆ. ಈ ಆಮ್ಲಜನಕ ಸೇರ್ಕೊಂಡು ಬರೋ ಪರಿಣಾಮ ಏನಾಗುತ್ತೆ, ಮುಂದಿನ ದಿನಮಾನಗಳಲ್ಲಿ ಇದು ಕೆಂಪು ಮಣ್ಣಿಗೆ ತಿರುಗುತ್ತೆ. ಆದ್ರೆ ಇದರ ಲಕ್ಷಣ ಏನಪ್ಪಾ ಅಂತಂದ್ರೆ ಈ ಇದೇನಿತ್ತಲ್ಲ ಕಪ್ಪು ಮಣ್ಣಿತ್ತಲ್ಲ, ಈ ಕಪ್ಪು ಮಣ್ಣಿನ ತರ ಹೆಚ್ಚು ನೀರನ್ನ ಹಿಡಿದಿಟ್ಕೊಳ್ಳಲ್ಲ. ಈ ಒಂದು ಮಳೆಯೊಳಗ ನೀರಿದ್ರೆ ಮಾತ್ರ ಬೇಸಾಯ ಮಾಡ್ಲಿಕ್ಕೆ ಸಾಧ್ಯ. ಆ ಕಾರಣಕ್ಕೆ ಕೆಂಪು ಮಣ್ಣಿನೊಳಗ ಮಳೆ ಆದಂತಹ ಸಂದರ್ಭದೊಳಗ ಮಾತ್ರ ಬೇಸಾಯ ಮಾಡ್ಲಿಕ್ಕೆ ಇದು ಸೂಕ್ತ ಆಗಿರ್ತದ. ಇಲ್ಲ ಸಣ್ಣ ಪುಟ್ಟ ನೀರಾವರಿ ಸೌಲಭ್ಯಗಳನ್ನ ಒದಗಿಸ್ಕೊಂಡು ಬೇಸಾಯ ಮಾಡ್ಲಿಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಒಂದು ಸ್ಪಷ್ಟ ಆಯ್ತು ಇಲ್ಲಿ, ಈ ಕೆಂಪು ಮಣ್ಣು ಹೇಗೆ ನಿರ್ಮಾಣಗೊಳ್ತು ಅಂತಂದೇಳಿ, ಮೂಲ ಶಿಲೆಯಲ್ಲಿದ್ದಂತಹ ಕಬ್ಬಿಣದ ಅದಿರಿನ ಕಣಗಳು ಪ್ರತ್ಯೇಕಗೊಂಡು ಅದು ಪ್ರತ್ಯೇಕ ಹೇಗೆಗೊಳ್ತದ, ನಿರಂತರ ಮಳೆ ಬೀಳುವ ಪರಿಣಾಮ ತೊಳಸ್ಕೊಳ್ತದ, ಕೊಳೀತದ ಪರಿಣಾಮ ಈ ಮಣ್ಣು ನಿರ್ಮಾಣ ಆಗ್ತದ.
ಈ ಕಬ್ಬಿಣದ ಹದರಿಗೆ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಸೇರ್ಕೊಂಡು ಕಬ್ಬಿಣದ ಆಕ್ಸೈಡ್ ಆಗಿ ಪರಿವರ್ತನೆಗೊಂಡು ದೆನ್ ನೆಕ್ಸ್ಟ್ ಇದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಥವಾ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಅಂತ ಹೇಳಿದೆ. ಆಮೇಲೆ ಎರಡನೇ ಹೇಳಿಕೆ ಇದೆ, ಈ ಮಣ್ಣಿನಲ್ಲಿ ಸಾರಜನಕ ಮತ್ತು ರಂಜಕದ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಹೇಳಿದೆ. ಆ ಹೇಳಿಕೆನೂ ಕೂಡ ಸರಿ ಇದೆ. ಸಾರಜನಕದ ಪ್ರಮಾಣ ಅತಿ ಹೆಚ್ಚಾಗಿ ಯಾವ ರೀತಿಯ ಮಣ್ಣೊಳಗೆ ಕಂಡು ಬರುತ್ತೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಭಾಗದಲ್ಲಿ ಕಂಡು ಬರುವಂತಹ ಈ ಕಚ್ನ ದಕ್ಷಿಣ ಭಾಗದವರೆಗೂ ಕಂಡು ಬರುತ್ತೆ ನೋಡ್ರಿ. ರಾಜಸ್ಥಾನದೊಳಗೆ ಯಾವ ಮಣ್ಣು ಅಂತಂದ್ರೆ ಮರುಭೂಮಿಯ ಮಣ್ಣು. ಈ ಮರುಭೂಮಿಯ ಮಣ್ಣಿನಲ್ಲಿ ಅತಿಯಾದಂತಹ ಮಳೆ ಇರಂಗಿಲ್ಲ, ಮಳೆ ಇಲ್ಲ, ಜೊತೆಗೆ ಹೈಯೆಸ್ಟ್ ಉಷ್ಣಾಂಶ ಇರುವ ಪರಿಣಾಮ ಇಲ್ಲೇನಾಗಿರ್ತದ, ಇದೇ ಶಿಲೆಗಳಿಂದ ಪ್ರತ್ಯೇಕಗೊಂಡಂತಹ ಮಣ್ಣು ಮರಳಿನ ಆಕಾರದೊಳಗ ಕಣಕಣಗಳಾಗಿ ಇಲ್ಲಿ ಸಂಗ್ರಹಗೊಂಡಿರ್ತದೆ. ಮಳೆಯ ಪ್ರಮಾಣ ಜಾಸ್ತಿ ಬೀಳದೇ ಇರುವ ಪರಿಣಾಮ ಇಲ್ಲಿ ಲವಣಾಂಶ ಹೆಚ್ಚು ಸೇರ್ಕೊಂಡಿರ್ತದ. ಈ ಲವಣಾಂಶ ಎಲ್ಲಿರ್ತದೋ ಆ ಭಾಗದೊಳಗ ಸಾರಜನಕದ ಅಂಶ ತುಂಬಾ ಜಾಸ್ತಿ ಇರ್ತದ ನೆನಪಲ್ಲಿ. ಸೊ ಅತಿ ಹೆಚ್ಚಾಗಿ ಸಾರಜನಕ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಈ ಲವಣಾಂಶಯುಕ್ತ ಮಣ್ಣು ಎಲ್ಲಿ ಅಂದ್ರೆ ಮರುಭೂಮಿಯ ವ್ಯಾಪ್ತಿಯೊಳಗೆ ಹೆಚ್ಚು ಕಂಡು ಬರ್ತದ. ಪರಿಣಾಮ ಅತಿ ಹೆಚ್ಚು ಸಾರಜನಕ ಇರುವ ಮಣ್ಣು ಎಲ್ಲಿ ಕಂಡು ಬರ್ತದ, ಈ ಮರುಭೂಮಿ ಒಳಗೆ ಕಂಡು ಬರ್ತದ. ಹಾಗಾಗಿ ಈ ಒಂದು ಕೆಂಪು ಮಣ್ಣು ಅಥವಾ ಕಪ್ಪು ಮಣ್ಣು ಇವೆರಡೇ ಏನಾಗಿದ್ರು ಕೂಡ ಈ ಭಾಗದೊಳಗ ರಂಜಕದ ಪ್ರಮಾಣ ಮತ್ತ ಈ ಸಾರಜನಕದ ಪ್ರಮಾಣ ತುಂಬಾ ಕಡಿಮೆ ಇರ್ತದೆ. ಇನ್ನು ಈ ಭಾಗದೊಳಗೆ ಬರುವಂತಹ ಮಣ್ಣು ನೋಡ್ರಿ, ಈ ಭಾಗದಲ್ಲಿ ಬರುವಂತಹ ಮಣ್ಣು ಅಂತಂದ್ರೆ ದಟ್ ಈಸ್ ಇಲ್ಲಿ ಏನಾಗ್ತದೆ, ಈ ನಾನು ಹೇಳಿದೆ ಈ ಒಂದು ಭೂಭಾಗ ಆಲ್ಮೋಸ್ಟ್ ಈ 550 ದಶಲಕ್ಷಗಳ ವರ್ಷಗಳ ಹಿಂದೆ ನಾನು ಗಮನಿಸಿದಾಗ ಭಾರತದ ಉತ್ತರದ ಭೂಭಾಗ ಏನಾಗಿತ್ತು, ಸಮುದ್ರದೊಳಗೆ ಮುಳುಗಿತ್ತು ಅಂತ ಹೇಳ್ತಾರೆ. ಅದು ಪದರಶಿಲೆಗಳ ಸಂಚಯನಗೊಳ್ಳುವಿಕೆ ಆಧಾರದ ಮೇಲೆ ಈ ಒಂದು ಮಣ್ಣು ಈ ಒಂದು ಭೂಭಾಗ ನಿರ್ಮಾಣಗೊಂಡಿತ್ತು. ತದನಂತರ ಅದು ಮೇಲಕ್ಕೆ ಬಂತು ಅಂತ ಹೇಳ್ತಾರೆ. ಈ ಮೇಲಕ್ಕೆ ಬಂದಂತಹ ಸಂದರ್ಭದೊಳಗೆ ಇದ್ದಂತಹ ಮಣ್ಣು ಏನಾಗಿರ್ತದೆ, ಆಕ್ಚುಲಿ ನಾವು ಮೆಕ್ಕಲು ಮಣ್ಣನ್ನ ಎರಡು ವಿಧಗಳಾಗಿ ಮಾಡ್ತೇವೆ ನೋಡ್ರಿ. ಆಕ್ಚುಲಿ ಮೆಕ್ಕಲು ಮಣ್ಣನ್ನ ಎರಡು ವಿಧಗಳಲ್ಲಿ ವಿಂಗಡಣೆ ಮಾಡ್ತೇವೆ. ಈ ಮೆಕ್ಕಲು ಮಣ್ಣು ಈ ಭೂಮಿಯಿಂದ ಮೇಲಕ್ಕೆ ಬಂದಂತಹ ಈ ಭೂಭಾಗದ ಸಂದರ್ಭದೊಳಗೆ ಇದ್ದಂತಹ ಮಣ್ಣು ಏನಾಗಿತ್ತು, ದಟ್ ಈಸ್ ಬಂಗರ್ ಅಂತ ಆಗಿತ್ತು. ಈ ಬಂಗರ್ ಮಣ್ಣು ಅಂತಂದ್ರೆ ಮೆಕ್ಕಲು ಮಣ್ಣಿನಲ್ಲಿರುವಂತಹ ಅತ್ಯಂತ ಪ್ರಾಚೀನ ಮಣ್ಣು. ಮೆಕ್ಕಲು ಮಣ್ಣೊಳಗೆ ನಾವು ಎರಡು ವಿಧ ಮಾಡ್ತೇವೆ. ಒಂದು ಅದರ ಈ ಇತಿಹಾಸ ಅಂದ್ರೆ ಅದರ ಪುರಾತನಕ್ಕೆ ಅನುಗುಣವಾಗಿ ಅಂದ್ರೆ ಅದು ಅತ್ಯಂತ ಹಳೆಯ ಮತ್ತು ಇತ್ತೀಚಿನ ಮಣ್ಣುಗಳನ್ನ ಗಮನಿಸಿದಾಗ ಅತ್ಯಂತ ಹಳೆಯದಾದ ಮಣ್ಣು ಅಂತಂದ್ರೆ ಬಂಗರ್ ಅಂತಂದೇಳಿ ಕರಿತೇವೆ. ಇದು ಮೆಕ್ಕಲು ಮಣ್ಣೊಳಗ ಈ ಮಣ್ಣು ಆಲ್ಮೋಸ್ಟ್ ನೀರಿನೊಳಗೆ ಮುಳುಗಿದ್ದು ಆನಂತರ ಮೇಲ್ಭಾಗಕ್ಕೆ ಬಂದಂತ ಸಂದರ್ಭದೊಳಗ ಈ ಮಣ್ಣಿನಲ್ಲಿ ಹೆಚ್ಚು ಪೋಷಕಾಂಶಗಳು ಸಂಗ್ರಹಗೊಂಡು ಈ ಮಣ್ಣು ಮೇಲ್ಗಡೆ ಬಂದ ಸಂದರ್ಭದೊಳಗ ಈ ಒಂದು ಮಣ್ಣು ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಜೊತೆಗೆ ಈ ಬಂಗಾರ ನಂತರ ಈ ಹಿಮಾಲಯ ಪರ್ವತಗಳು ಮೇಲೆ ಬಂದ ಸಂದರ್ಭದೊಳಗ ಸಿಂಧು, ಗಂಗಾ, ಆನಂತರ ಬ್ರಹ್ಮಪುತ್ರ ನದಿಗಳು, ಇವುಗಳ ಉಪನದಿಗಳು ಇಲ್ಲೇನಾಗಪ್ಪ ಅಂತಂದ್ರೆ ತಾವು ಪ್ರವಹಿಸುವ ಸಂದರ್ಭದೊಳಗ ಅತಿ ಹೆಚ್ಚು ಈ ಹಿಮಾಲಯದ ಬೆಟ್ಟಗಳಲ್ಲಿರುವಂತಹ ಕೆಲವೊಂದು ಮಣ್ಣಿನ ಶಿಲೆಗಳನ್ನ ಈ ಭಾಗದಲ್ಲಿ ಇದ್ದಂತಹ ಕೆಲವೊಂದಿಷ್ಟು ಮಣ್ಣನ್ನ ಹೊತ್ಕೊಂಡು ಬಂದು ಇಲ್ಲಿ ಸಂಚಯ ಮಾಡಿದ ಪರಿಣಾಮ ಏನಾಯಿತು, ಖದರ್ ಮಣ್ಣು ನಿರ್ಮಾಣಗೊಳ್ತು. ಖದರ್ಗೂ ಮತ್ತು ಬಂಗರ್ಗೂ ಇಲ್ಲಿ ಹೋಲಿಕೆ ಮಾಡಿದ್ರೆ ಈ ನದಿ ಸಂಚಯದ ಮಣ್ಣಿಗಿಂತಲೂ ಬಂಗರ್ ಮಣ್ಣು 30 ಅಡಿಗಳಷ್ಟು ಎತ್ತರದಲ್ಲಿದೆ ಅಂತಂದೇಳಿ ಇಲ್ಲಿ ಮಣ್ಣಿನ ತಜ್ಞರು ನಮಗೆ ಉದಾಹರಣೆಯನ್ನ ನೀಡ್ತಾರೆ. ಕಾರಣ ಈ ಖದರ್ ಮತ್ತು ಬಂಗಾರ ಹೋಲಿಕೆ ಮಾಡಿದ್ರೆ ಬಂಗಾರ ತುಂಬಾ ಅತ್ಯಂತ ಹಳೆಯದು ಮತ್ತು ಖದರ್ ಇತ್ತೀಚಿನ ಮಣ್ಣು ಅಂತ ಹೇಳ್ತಾರೆ. ಈ ಖದರ್ ಮಣ್ಣು ಹೇಗೆ ನಿರ್ಮಾಣಗೊಳ್ತು ಅಂತಂದ್ರೆ ಈ ನದಿಗಳ ಪ್ರವಾಹಗಳ ಪರಿಣಾಮ ನಿರ್ಮಾಣಗೊಳ್ತು ಅಂತ ಹೇಳ್ತಾರೆ. ಸೊ ಈ ರೀತಿ ನದಿಗಳ ಪ್ರವಾಹದಿಂದ ಬಂದಂತಹ ಮಣ್ಣು, ನೀರಿನೊಳಗೆ ಮುಳುಗಿದಂತ ಮಣ್ಣು ಮೇಲ್ಗಡೆ ಬಂತು ಅಂತಂದ್ರೆ ಆ ಮಣ್ಣು ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವುದರ ಜೊತೆಗೆ ಹೆಚ್ಚಾಗಿ ಫಲವತ್ತತೆಯನ್ನ ಹೊಂದಿರ್ತದೆ. ಜೊತೆಗೆ ಈ ಮಣ್ಣೇನಾಗಿದೆ ಸುಮಾರು 1000 ಅಡಿಗಳಿಗಿಂತಲೂ ಹೆಚ್ಚು ಆಳದವರೆಗೂ ಆ ಮಣ್ಣು ವಿಸ್ತಾರಗೊಂಡಿರುವ ಪರಿಣಾಮ ಈ ಮಣ್ಣಿನೊಳಗ ಹೆಚ್ಚಾಗಿ ಏನಾಗಿರ್ತದಪ್ಪ ಅಂತಂದ್ರೆ ಪೊಟ್ಯಾಷಿಯಂನ ಅಂಶ ಜಾಸ್ತಿ ಇರ್ತದ. ಜೊತೆಗೆ ರಂಜಕದ ಅಂಶ ಈ ಮಣ್ಣಿನೊಳಗೆ ಜಾಸ್ತಿ ಇರ್ತದ. ನೆನಪಲ್ಲಿ ಈ ಪೊಟ್ಯಾಷಿಯಂ ರಂಜಕಕ್ಕಿಂತಲೂ ಹೆಚ್ಚಾಗಿ ಅದು ಎಸ್ಪೆಷಲಿ ಬಂಗಾರ ಮಣ್ಣಿನೊಳಗ ಸುಣ್ಣದ ಅಂಶ ಅಥವಾ ಸುಣ್ಣದ ಕಲ್ಲಿನ ಅಂಶ ಹೆಚ್ಚಾಗಿರ್ತದ. ನೆನಪಲ್ಲಿ ಈ ಸುಣ್ಣದ ಕಲ್ಲಿನ ಅಂಶ ಅತಿ ಹೆಚ್ಚಾಗಿ ಈ ಮೆಕ್ಕಲು ಮಣ್ಣೊಳಗೆ ಇರ್ತದ. ಅದು ಮೆಕ್ಕಲು ಮಣ್ಣೊಳಗ ಮುಖ್ಯವಾಗಿ ಬಂಗಾರ ಮಣ್ಣಲ್ಲಿ ಕೇಳ್ತಾರೆ. ಬಂಗಾರ ಮಣ್ಣಿನ ಅತಿ ಮುಖ್ಯ ಲಕ್ಷಣ ಏನಪ್ಪಾ ಅಂತಂದ್ರೆ ಬಂಗಾರ ಮಣ್ಣಿನ ಅತಿ ಮುಖ್ಯ ಲಕ್ಷಣ ಅಲ್ಲಿ ಸುಣ್ಣದ ಕಲ್ಲು ಇರುತ್ತೆ ಅನ್ನುವಂಥದ್ದು. ಸೊ
ಈ ರೀತಿಯಾಗಿ ಮೆಕ್ಕಲು ಮಣ್ಣು ನಿರ್ಮಾಣಗೊಂಡಿರುವ ಪರಿಣಾಮ ಇದರೊಳಗ ಪೊಟ್ಯಾಷಿಯಂ, ರಂಜಕ ಮತ್ತು ಸುಣ್ಣದ ಕಲ್ಲು ಈ ಪ್ರಮಾಣ ಹೆಚ್ಚಾಗಿ ಬೆರೆತಿರುವುದರಿಂದ ಈ ಮಣ್ಣಿನಲ್ಲಿಯೂ ಸಹ ಏನಾಗಿರ್ತದೆ, ಸಾರಜನಕದ ಅಂಶ ಕಡಿಮೆ ಇರ್ತದೆ. ಪರಿಣಾಮ ಇದು ಹೆಚ್ಚು ಫಲವತ್ತತೆ ಇರ್ತದ. ಈ ಹೆಚ್ಚು ಫಲವತ್ತಾಗಿರುವ ಪರಿಣಾಮ ಏನಾಗುತ್ತೆ, ಈ ಭಾಗದಲ್ಲಿ ಬರುವಂತಹ ರಾಜ್ಯಗಳಲ್ಲಿ ಅತ್ಯುತ್ತಮ ಬೆಳೆಯ ಫಸಲು ಕೈಗೆ ಸಿಗುತ್ತೆ. ಅದೇ ಕಾರಣಕ್ಕೆ ಭಾರತದೊಳಗ ಈ ಭಾಗದಲ್ಲಿ ಕಂಡುಬರುವ ಆಲ್ಮೋಸ್ಟ್ ರಾಜ್ಯಗಳು, ಉತ್ತರ ಪ್ರದೇಶ ಆಗಿರ್ಬೋದು, ಪಶ್ಚಿಮ ಬಂಗಾಳ, ಬಿಹಾರ, ಪಂಜಾಬ, ಮಧ್ಯಪ್ರದೇಶದ ಉತ್ತರ ಭಾಗ, ಈ ಭಾಗದೊಳಗ ಉತ್ತಮವಾದಂತಹ ಫಸಲು ಆ ಭಾಗದಲ್ಲಿ ಬರುವುದರಿಂದ ಆ ರಾಜ್ಯಗಳು ಬೆಳೆಗಳ ಬೆಳವಣಿಗೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ. ಇಷ್ಟು ನಿಮಗೆ ಈ ಒಂದು ಪಾಯಿಂಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಮೆಕ್ಕಲು ಮಣ್ಣು ನಿರ್ಮಾಣಗೊಂಡಿದ್ದು, ಒಂದು ಬಂಗರ್ ಹೇಗೆ ನಿರ್ಮಾಣ ಗೊತ್ತಾಯ್ತು, ಖದರ್ ಮಣ್ಣು ಹೇಗೆ ನಿರ್ಮಾಣ ಗೊತ್ತಾಯ್ತು. ಬಂಗಾರ ಮಣ್ಣೊಳಗೆ ಹೆಚ್ಚಾಗಿ ಕಂಡುಬರುವ ಅಂಶ ಅಂತಂದ್ರೆ ಸುಣ್ಣದ ಕಲ್ಲು. ಆಕ್ಚುಲಿ ಈ ಬಂಗಾರ ಮಣ್ಣಿನ ಕೆಳಭಾಗದೊಳಗೆ ಏನಾಗಿರಪ್ಪ ಅಂತಂದ್ರೆ ಸುಣ್ಣದ ಕಲ್ಲಿನ ಲೇಯರ್ ನಿರ್ಮಾಣ ಆಗಿರ್ತದ. ಈ ಸುಣ್ಣದ ಕಲ್ಲಿನ ಲೇಯರ್ ಅನ್ನ ನಾವೆಂತ ಕರಿತೀವಿ, ಕಂಕರ್ ಅಂತ ಕರಿತೀವಿ. ಅಂದ್ರೆ ಈ ಬಂಗಾರ ಮಣ್ಣೊಳಗ ಇದೊಂದು ಲೇಯರ್ ನಿರ್ಮಾಣ ಆಗಿರ್ತದ. ಅಂದ್ರೆ ಈ ಸುಣ್ಣದ ಕಲ್ಲಿನ ಲೇಯರ್ ನಿರ್ಮಾಣ ಆಗಿರ್ತದ. ಆ ಸುಣ್ಣದ ಕಲ್ಲಿನ ಲೇಯರ್ ಅನ್ನ ನಾವು ಕಂಕರ್ ಅಂತ ಕರೀತಾರೆ. ಈ ಕಂಕರ್ ಯಾವುದಕ್ಕೆ ಉಪಯುಕ್ತ ಅಂದ್ರೆ ಸಿಮೆಂಟ್ ನ ಉತ್ಪಾದನೆಗೆ ಉಪಯುಕ್ತ ಆಗಿರ್ತದ. ಈ ಪರಿಣಾಮ ಈ ಭಾಗದೊಳಗ ಸಿಮೆಂಟ್ ನ ಉತ್ಪಾದನೆಯ ಕೈಗಾರಿಕೆಗಳು ಹೆಚ್ಚು ಬೆಳವಣಿಗೆಗೊಳ್ತವೆ. ಸೊ ಸಿಮೆಂಟ್ ತಯಾರಿಕೆಗೆ ಅನುಕೂಲ ಆಗುವ ಬೆಣಚು ಕಲ್ಲು ಅಥವಾ ಸುಣ್ಣದ ಕಲ್ಲಿನ ಮಣ್ಣು ಯಾವ ಭಾಗದಲ್ಲಿ ನಿರ್ಮಾಣಗೊಂಡಿರ್ತದೆ, ಈ ಮೆಕ್ಕಲು ಮಣ್ಣಿನ ತಳಭಾಗದೊಳಗ ನಿರ್ಮಾಣಗೊಂಡಿರ್ತದೆ. ಮೊನ್ನೆ ಒಂದು ಇದೇ ಎಕ್ಸಾಮ್ ಕ್ವಶನ್ ಪೇಪರ್ ಒಂದು ಪ್ರಶ್ನೆ ಕೇಳಿದ್ದ, ನಾನು ಆಲ್ರೆಡಿ ಅದನ್ನ ಹಿಂದೆ ಚರ್ಚೆ ಮಾಡಿದ್ದೇನೆ. ಕಪ್ಪು ಮಣ್ಣು ಈ ಕೆಳಗಿನ ಯಾವ ಶಿಲೆಗಳಲ್ಲಿ ಮೇಲೆ ನಿರ್ಮಾಣಗೊಂಡಿರುತ್ತೆ ಅಂತ ಪ್ರಶ್ನೆ ಮಾಡಿದ್ದ. ಅದು ಅಗ್ನಿಶಿಲೆಗಳ ಉತ್ತರ ಆಗಿತ್ತು. ನೆಕ್ಸ್ಟ್ ಬೆಣಚು ಕಲ್ಲು ಅಥವಾ ಸುಣ್ಣದ ಕಲ್ಲಿನ ಮೇಲೆ ನಿರ್ಮಾಣಗೊಳ್ಳುವ ಮಣ್ಣು ಯಾವುದು ಅಂತಂದ್ರೆ ದಟ್ ಈಸ್ ಮೆಕ್ಕಲು ಮಣ್ಣು. ಇದು ಮುಂದೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ, ನೆನಪಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಸೊ ಇದಿಷ್ಟು ಮಣ್ಣುಗಳ ರಚನೆಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಒಂದು 4ರಿಂದ 5 ಮಣ್ಣು ಅಷ್ಟೇ ತಿಳ್ಕೊಳ್ಳೋಣ. ಸೊ ಈ ಕೆಂಪು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ 2 ಹೇಳಿಕೆಗಳು ಗೊತ್ತಾದ ಅಂತ ಅನ್ಕೊಳ್ತೇನೆ. ದೆನ್ ಈ ಭಾಗದೊಳಗೆ ಏನಾಗುತ್ತೆ, ಅತಿ ಹೆಚ್ಚು ಮಳೆ ಬೀಳುವ ಪರಿಣಾಮ ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಆಗಿರ್ಬೋದು, ಈ ಸಾತ್ಪುರ್ ಪರ್ವತ ಶ್ರೇಣಿಗಳ ಭಾಗ ಆಗಿರ್ಬೋದು, ಹಿಮಾಲಯ ಪರ್ವತಗಳ ಪಾದ ಬೆಟ್ಟಗಳಾಗಿರ್ಬೋದು, ಈ ಭಾಗದಲ್ಲಿ ಏನಾಗುತ್ತೆ ಅತಿ ಹೆಚ್ಚು ಮಳೆ ಬೀಳ್ತದೆ. ಅತಿ ಹೆಚ್ಚು ಮಳೆ ಬೀಳುವ ಪರಿಣಾಮ ಏನಾಗುತ್ತೆ, ಈ ಮಣ್ಣಿನ ಮೇಲ್ಪದರಗಳು ಶಿಥಿಲಗೊಂಡಂತಹ ಮಣ್ಣು ಕಣಕಣಗಳಾಗಿ ನಿರ್ಮಾಣಗೊಂಡು ಆ ಮಣ್ಣಿನಲ್ಲಿ ಅತಿಯಾದಂತಹ ಕ್ಷಾರ ನಿರುವ ಪರಿಣಾಮ ಏನಾಗುತ್ತೆ, ಹೆಚ್ಚು ಕೊಳೆಯೋದಕ್ಕೆ ಪ್ರಾರಂಭವಾಗಿ ಅಲ್ಲಿರುವ ಲವಣಾಂಶಗಳು ಮತ್ತು ಫಲವತ್ತಾದ ಮಣ್ಣಿನ ಪ್ರಮಾಣ ಮಣ್ಣಿನ ತಳಪದರದೊಳಗೆ ನಿರ್ಮಾಣಗೊಳ್ತದೆ. ಮೇಲ್ಪದರಿನ ಮಣ್ಣು ಏನಾಗಿರುತ್ತೆ, ಯಾವಾಗ್ಲೂ ತೇವಾಂಶದಿಂದ ಕೂಡಿ ಹಸಿಯಾಗಿರ್ತದೆ. ಈ ರೀತಿಯಾದಂತಹ ಲಕ್ಷಣ ಹೊಂದಿತ್ತು ಅಂತಂದ್ರೆ ಆ ಮಣ್ಣುಗಳಿಗೆ ನಾವು ಜಂಬಿಟ್ಟಿಗೆ ಮಣ್ಣು ಅಂತ ಕರೀತೇವೆ. ಈ ಜಂಬಿಟ್ಟಿಗೆ ಮಣ್ಣು ಮತ್ತೆ ಅದಕ್ಕೆ ಸೂಕ್ತವಾಗುವಂತಹ ಬೆಳೆಗಳು, ಫಾರ್ ಎಕ್ಸಾಂಪಲ್ ಕಾಫಿ ಆಗಿರ್ಬೋದು, ಚಹಾ ಆಗಿರ್ಬೋದು, ಈ ತರದ ಬೆಳೆಗಳಿಗೆ ಈ ಒಂದು ಮಣ್ಣು ಸೂಕ್ತ ಆಗ್ತದೆ. ಈ ರೀತಿಯ ಕೃಷಿ ಚಟುವಟಿಕೆ ಈ ಭಾಗದಲ್ಲಿ ಇರ್ತದೆ. ಜೊತೆಗೆ ಚಹಾ ಬೆಳೆಯೋದಕ್ಕೂ ಕೂಡ ಅನುಕೂಲ ಆಗೋ ಪರಿಣಾಮ ಈ ಮಣ್ಣಿನಲ್ಲಿ ಎಲ್ಲಿ ಜಾಸ್ತಿ ಇದೆಯೋ ಆ ರೀತಿಯ ವ್ಯಾಪ್ತಿಯೊಳಗ ಆ ರೀತಿಯ ಕೃಷಿ ಚಟುವಟಿಕೆಗಳು ಬೆಳವಣಿಗೆ ಹೊಂದುತ್ತಾ ಇರ್ತವೆ. ಸೊ ಇವಿಷ್ಟು ಅಂದ್ರೆ ಈ 4 ಮಣ್ಣಿನ ರಚನೆಯ ಸಂದರ್ಭ ಮತ್ತು ರಚನೆ ಹೇಗಾಯಿತು ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗತ್ತ. ಜೊತೆಗೆ ಈ ಮಣ್ಣು ಎಲ್ಲೆಲ್ಲೇ ಸಂಚಯನಗೊಂಡಿದೆ ಅನ್ನೋದನ್ನ ನಾನು ಸ್ವಲ್ಪ ಇಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ, ಇದಕ್ಕೆ ಆಧಾರವಾಗಿ ಯಾವ್ಯಾವ ಬೆಳೆ ಎಲ್ಲೆಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂತೇಳಿ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಗೆಸ್ ಮಾಡಲೇ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಆಗಿರ್ಬೇಕು. ಸೊ ಇದು ಮಣ್ಣಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸ್ವಲ್ಪ ಸುದೀರ್ಘವಾಗಿನೇ ಎಕ್ಸ್ಪ್ಲನೇಷನ್ ಆಯಿತು ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಅರ್ಥೈಸಬೇಕಾಗಿತ್ತು ಅಂತಂದ್ರೆ ಹೆಚ್ಚು ಸಮಯ ಬೇಕೇ ಬೇಕು. ಆ ಕಾರಣಕ್ಕೆ ಒಂದು ಸ್ವಲ್ಪ ವಿವರವಾಗಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಮುಂದಿನ ಪ್ರಶ್ನೆ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವ ಯಾವ ರಾಜ್ಯದಲ್ಲಿದೆ ಅಂತ ಇದೆ. ಪ್ರಶ್ನೆ ಸರಿಯಾಗಿ ಗಮನಿಸಿ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಯಾವ ರಾಜ್ಯದಲ್ಲಿದೆ? ಎ ಮೇಘಾಲಯ, ಬಿ ಅಸ್ಸಾಂ, ಸಿ ಅರುಣಾಚಲ ಪ್ರದೇಶ್, ಡಿ ತ್ರಿಪುರಾ ಅಂತ ಹೇಳಿದೆ. ಸೊ ಸರಿಯಾಗಿ ಇನ್ನೊಂದ್ಸಲ ಗಮನಿಸಿ. ಕಾಜಿರಂಗ ನ್ಯಾಷನಲ್ ಪಾರ್ಕ್ ಈಸ್ ಇನ್ ವಿಚ್ ಸ್ಟೇಟ್? ಎ ಮೇಘಾಲಯ, ಬಿ ಅಸ್ಸಾಂ, ಸಿ ಅರುಣಾಚಲ ಪ್ರದೇಶ್, ಡಿ ತ್ರಿಪುರಾ ಅಂತೇಳಿ. ಎಸ್, ಆದ್ಮೇಲೆ ಇಲ್ಲಿ ಗಮನಿಸಿ, ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಶ್ನೆ ಇದೆ.
ನಿನ್ನೆ ನಾನು ಚರ್ಚೆ ಮಾಡ್ತಾ ಇದ್ದೆ ರಾಷ್ಟ್ರೀಯ ಉದ್ಯಾನವನಗಳನ್ನ ನಾವು ಯಾವ ವಿಭಾಗದಲ್ಲಿ ಗಮನಿಸ್ತೀವಿ ಅಂದ್ರೆ ಈ 1972ರ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಸಂರಕ್ಷಣಾ ಸ್ಥಳಗಳನ್ನ ಇನ್ಸಿತು ಮತ್ತು ಎಕ್ಸಿತುಗಳನ್ನ ವಿಭಾಗಿಸಿ ಇನ್ಸಿತು ವ್ಯಾಪ್ತಿಯೊಳಗೆ ಈ ರಾಷ್ಟ್ರೀಯ ಉದ್ಯಾನವನಗಳನ್ನ ನಿರ್ಮಾಣ ಮಾಡ್ತಾ ಇದ್ರು ಅಂತ ನಾವು ತಿಳ್ಕೊಂಡಿದ್ವಿ. ಜೊತೆಗೆ ಇನ್ನೊಂದು ಪಾಯಿಂಟ್ ನೆನಪಲ್ಲಿ ಈ 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಸೆಕ್ಷನ್ 35 ನೆನಪಲ್ಲಿ ಸೆಕ್ಷನ್ 35 ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಿರ್ಮಾಣ ಮಾಡೋದ್ರ ಬಗ್ಗೆ ಹೇಳ್ತದ. ದೆನ್ ಸೆಕ್ಷನ್ 18 ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಅಂದ್ರೆ ವನ್ಯಜೀವಿ ಧಾಮಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೇಳ್ತದ. ಮುಂದಿನ ದಿನಮಾನಗಳಲ್ಲಿ ಇದ್ರ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ, ನೆನ್ಪಿಟ್ಕೊಳ್ರಿ. ಸೆಕ್ಷನ್ 35 ರಾಷ್ಟ್ರೀಯ ಉದ್ಯಾನವನಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೇಳಿದ್ರೆ, ಸೆಕ್ಷನ್ 18 ಇದು ವನ್ಯಜೀವಿ ಧಾಮಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೇಳ್ತದ. ದೆನ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ನೋಡೋದಾದ್ರೆ, ಆಕ್ಚುಲಿ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನ 1908ರಲ್ಲಿ ವನ್ಯಜೀವಿ ಧಾಮ ಅಂತೇಳಿ ನಿರ್ಮಾಣ ಮಾಡಲಾಗ್ತದ. ವನ್ಯಜೀವಿ ಧಾಮ ಅಥವಾ ಉದ್ಯಾನ ಅಂತೇಳಿ ನಿರ್ಮಾಣ ಮಾಡಿರ್ತಾರೆ. ಇದೆಲ್ಲಿ ಅಸ್ಸಾಂನೊಳಗೆ ಕಂಡು ಬರ್ತಕ್ಕಂತಹ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಆಕ್ಚುಲಿ ಆಗಿನ ಸಂದರ್ಭದೊಳಗ ಮೇರಿ ಕರ್ಜನ್ ಅನ್ನುವಂತಹ ಬ್ರಿಟಿಷ್ ಮಹಿಳೆಯ ಶಿಫಾರಸಿನ ಮೇರೆಗೆ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಯಾವಾಗ 1908ರಲ್ಲಿ ಇದನ್ನು ನಿರ್ಮಾಣ ಮಾಡ್ತಾರೆ. ಬಟ್ ಆಫ್ಟರ್ ಭಾರತದ ಸ್ವಾತಂತ್ರ್ಯ ನಂತರ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನ 1974ರಲ್ಲಿ ರಾಷ್ಟ್ರೀಯ ಉದ್ಯಾನದ ಮಾನ್ಯತೆಗೆ ಇದನ್ನ ತೆಗೆದುಕೊಂಡು ಹೋಗ್ತಾರೆ. ಸೊ ಇದು ರಾಷ್ಟ್ರೀಯ ಉದ್ಯಾನ ಅಂತೇಳಿ ನಿರ್ಮಾಣಗೊಂಡಿದ್ದು ಯಾವಾಗ ಅಂದ್ರೆ 1974ರೊಳಗ. ನೆನಪಿರ್ಲಿ, ಇದೇ 1974ರೊಳಗ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮತ್ತು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನಕ್ಕೆ ಈ ರಾಷ್ಟ್ರೀಯ ಉದ್ಯಾನವನದ ಮಾನ್ಯತೆ ಯಾವಾಗ ಸಿಕ್ತು ಅಂತಂದ್ರೆ 1974ರಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿ ಅತ್ಯಂತ ಉತ್ತಮವಾದಂತಹ ಪರಿಸರ ಸೂಕ್ಷ್ಮ ವಲಯ ಆಗಿರುವುದರಿಂದ ಈ ವಲಯದೊಳಗೆ ಕಂಡುಬರುವ ಅಂದ್ರೆ ಈ ಅತಿ ಎತ್ತರದಲ್ಲಿ ಬರುವಂತಹ ಹುಲ್ಲು, ಆನೆ ಹುಲ್ಲು ಅಂತ ಕರೀತೇವೆ, ಅವುಗಳ ಸಂರಕ್ಷಣೆಗೋಸ್ಕರ, ಜೊತೆಗೆ ಇಲ್ಲಿ ಬರುವಂತಹ ಕೆಲವೊಂದಿಷ್ಟು ಪ್ರಾಣಿಗಳು, ಅದು ಮುಖ್ಯವಾಗಿ ಆನೆ ಆಗಿರ್ಬೋದು, ಜೊತೆಗೆ ಈ ಬೆಂಗಾಳದ ಟೈಗರ್ ಆಗಿರ್ಬೋದು, ಅಥವಾ ಇಲ್ಲಿ ನೀರು ಎಮ್ಮೆಗಳು ಅಂತ ಬರ್ತವೆ, ಅವುಗಳ ಜೊತೆಗೆ ಈ ರಾಷ್ಟ್ರೀಯ ಉದ್ಯಾನವನ ತುಂಬಾ ಫೇಮಸ್ ಇರೋದು ಯಾವುದಕ್ಕೋಸ್ಕರ ಅಂದ್ರೆ ಒಂದು ಕೊಂಬಿನ ಗೆಂಡಾಮೃಗ ಈ ಒಂದು ರಾಷ್ಟ್ರೀಯ ಉದ್ಯಾನದೊಳಗೆ ಹೆಚ್ಚು ಸಂರಕ್ಷಿಸಲ್ಪಡ್ತಕ್ಕಂಥದ್ದು. ಅಂದ್ರೆ ರೈನೋಸರಸ್ನ ಕನ್ಸರ್ವ್ ಮಾಡುವಂತಹ ಭಾರತದ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಅದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ನೆನಪಿರ್ಲಿ, ಒಂದು ಕೊಂಬಿನ ಗೆಂಡಾಮೃಗ ಸಂರಕ್ಷಣೆಯ ರಾಷ್ಟ್ರೀಯ ಉದ್ಯಾನವನ ಭಾರತದೊಳಗೆ ಎಲ್ಲಿದೆ ಅಂತಂದ್ರೆ ಅದು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂದಲ್ಲಿರ್ತಕ್ಕಂಥದ್ದು. ನೆನಪಿರ್ಲಿ, ಪ್ರಪಂಚದಲ್ಲಿ ಕಂಡುಬರುವಂತಹ ಒಟ್ಟು ಗೆಂಡಾಮೃಗಗಳ ಅಂದ್ರೆ ರೈನೋಸರಸ್ನ 2/3 ಭಾಗ ಅಂದ್ರೆ 2/3 ಭಾಗ ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಇದೇ ನಮ್ಮ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಅಂದ್ರೆ ಪ್ರಪಂಚದೊಳಗೆ ಅತಿ ಹೆಚ್ಚು ಈ ಗೆಂಡಾಮೃಗಗಳು ಇರೋದಿಲ್ಲ ಅಂತಂದ್ರೆ ಅದು ಭಾರತದೊಳಗೆ, ಅದು ಮುಖ್ಯವಾಗಿ ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದೊಳಗ. ನೆನಪಿರ್ಲಿ, ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮುಖ್ಯವಾಗಿ ಯಾವ ಪ್ರಾಣಿಯ ಸಂರಕ್ಷಣೆಯನ್ನ ಇಲ್ಲಿ ಕೈಗೊಳ್ಳಲಾಗುತ್ತೆ ಅಂದ್ರೆ ಒಂದು ಕೊಂಬಿನ ಗೆಂಡಾಮೃಗ. ನೆನಪಿರ್ಲಿ, ಇತ್ತೀಚಿನ ದಿನಮಾನಗಳಲ್ಲಿ ಅವುಗಳ ಸಂತತಿ ಏನಾಗ್ತಾ ಇದೆ, ನಾಶ ಆಗ್ತಾ ಇರೋ ಪರಿಣಾಮ ಇವುಗಳನ್ನ ಸಂರಕ್ಷಣೆ ಮಾಡುವಂತಹ ಅನಿವಾರ್ಯತೆ ಅಲ್ಲಿಯ ಸರ್ಕಾರಕ್ಕೆ ನಿರ್ಮಾಣಗೊಂಡಿತ್ತು. ಈ ಕಾರಣ 1974ರೊಳಗ ಇದಕ್ಕೆ ರಾಷ್ಟ್ರೀಯ ಉದ್ಯಾನವನದ ಮಾನ್ಯತೆ ಸಿಕ್ತು. ಜೊತೆಗೆ ಈ ರಾಷ್ಟ್ರೀಯ ಉದ್ಯಾನವನ ತುಂಬಾ ಸೂಕ್ಷ್ಮ ವಲಯ ಆಗಿರೋದ್ರಿಂದ 1985ರಲ್ಲಿ ಇದನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು. ನೆನಪಲ್ಲಿ, ಈ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನ ಯಾವಾಗ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು ಅಂದ್ರೆ 1985ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಿದ್ರು. ಜೊತೆಗೆ ಇದನ್ನ 2006ರಲ್ಲಿ ಹುಲಿ ಸಂರಕ್ಷಣಾ ಧಾಮ ಅನ್ನು ಕೂಡ ನೆನಪಿದ್ರು. ಹುಲಿ ಸಂರಕ್ಷಣಾ ತಾಣ ಅಂತನೂ ಕೂಡ ಸೇರ್ಪಡೆ ಮಾಡಿದ್ರು. ನೆನಪಲ್ಲಿ, ಈ ಹುಲಿ ಸಂರಕ್ಷಣಾ ತಾಣ ಅಂತೇಳಿ ಗುರುತಿಸಿಕೊಂಡಿದ್ದೆ ಯಾವಾಗ 2006ರಲ್ಲಿ. ಯಾಕಂದ್ರೆ ಇಲ್ಲಿನೂ ಸಹ ಏನಾಗಿದೆ, ಬೆಂಗಾಲ್ ಟೈಗರ್ನ ಒಂದಿಷ್ಟು ಪ್ರಭೇದಗಳು ಇಲ್ಲಿಯೂ ಕೂಡ ಕಂಡು ಬರ್ತವೆ. ಜೊತೆಗೆ 1985 ವಿಶ್ವ ಪಾರಂಪರಿಕ ಪಟ್ಟಿ, 1974 ರಾಷ್ಟ್ರೀಯ ಉದ್ಯಾನವನದ ಮಾನ್ಯತೆ ಈ ರೀತಿ ಪಡ್ಕೊಂಡಿತ್ತು. ಜೊತೆಗೆ ಇಲ್ಲಿ ನಾವು ಗಮನಿಸಬೇಕು, ಈ ಒಂದು ರಾಷ್ಟ್ರೀಯ ಉದ್ಯಾನದೊಳಗ ಹಾದು ಹೋಗುವ ಪ್ರಮುಖ ನದಿ ಅಂತಂದ್ರೆ ದಟ್ ಈಸ್ ಬ್ರಹ್ಮಪುತ್ರ.
ಇತ್ತೀಚಿನ ದಿನಮಾನಗಳಲ್ಲಿ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಹಾದು ಹೋಗುವ ನದಿಗಳ ಮೇಲೂ ಕೂಡ ಪ್ರಶ್ನೆ ಕೇಳ್ತಿರ್ತಾನೆ. ಇಲ್ಲಿ ಮುಖ್ಯವಾಗಿ ಹಾದು ಹೋಗುವ ನದಿ ಯಾವುದು ಅಂದ್ರೆ ಬ್ರಹ್ಮಪುತ್ರ, ಜೊತೆಗೆ ಇವುಗಳ ಉಪನದಿಗಳಾಗಿರುವಂತಹ ದಿಗ್ಲು, ದೆನ್ ಮೋರಾ ದಿಗ್ಲು, ದೆನ್ ದಿನ್ಸಿರಿ ಅಂತ ಬರ್ತದೆ. ದಿನ್ಸಿರಿ, ಈ 4 ನದಿಗಳು ಈ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹಾದು ಹೋಗ್ತವೆ. ಆದ್ರೆ ಮುಖ್ಯವಾಗಿ ಕಂಡುಬರುವ ನದಿ ಅಂದ್ರೆ ದಟ್ ಈಸ್ ಬ್ರಹ್ಮಪುತ್ರ. ಇವುಗಳ ಜೊತೆಗೆ ಅಸ್ಸಾಂನಲ್ಲಿ ಕಂಡುಬರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಅಂದ್ರೆ ನೆನಪಿರಲಿ, ಅಸ್ಸಾಂನಲ್ಲಿ ಕಂಡುಬರುವ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಕಾಜಿರಂಗ ಜೊತೆಗೆ ಮಾನಸ ರಾಷ್ಟ್ರೀಯ ಉದ್ಯಾನವನ ಅಂತ ಬರ್ತದ, ದೆನ್ ನಮೇರಿ ರಾಷ್ಟ್ರೀಯ ಉದ್ಯಾನವನ ಅಂತ ಬರ್ತದ, ಓರಂಗ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಬರ್ತದ. ಜೊತೆಗೆ ದಿಬ್ರು ಸೈಖೋವಾ ಎನ್ನುವ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಕಂಡು ಬರತಕ್ಕಂಥದ್ದು. ಸೊ ಇಲ್ಲಿ ನೆನಪಿರಲಿ, ಇವಿಷ್ಟು ರಾಷ್ಟ್ರೀಯ ಉದ್ಯಾನವನಗಳ ಜೊತೆಗೆ 2020 ಮತ್ತು 2021ರಲ್ಲಿ ಅಸ್ಸಾಂ ಸರ್ಕಾರ ಇದೇ ರಾಜ್ಯದಲ್ಲಿ ಮತ್ತೆ 2 ಹೊಸದಾಗಿ ರಾಷ್ಟ್ರೀಯ ಉದ್ಯಾನವನಗಳನ್ನ ನಿರ್ಮಾಣ ಮಾಡಿದೆ. ಅವುಗಳ ಮೇಲೆ ಪ್ರಶ್ನೆ ಕೇಳ್ತಿರ್ತಾನೆ. ಅವುಗಳಂತ ಬಂದಾಗ ದೆಹಿಂಗ್ ಪಾಟ್ಕೈ ಅಥವಾ ದೆಹಿಂಗ್ ಪಟ್ಕೈ, ಈ ದೆಹಿಂಗ್ ಪಟ್ಕೈ ರಾಷ್ಟ್ರೀಯ ಉದ್ಯಾನವನವನ್ನ ಇದೇ ಅಸ್ಸಾಂ ರಾಜ್ಯವು 13th ಡಿಸೆಂಬರ್ 2020 ವರೆಗೆ ಅಂದ್ರೆ 13ನೇ ಡಿಸೆಂಬರ್ 2020 ದೆಹಿಂಗ್ ಪಟ್ಕೈ ಎನ್ನುವಂತಹ ಹೊಸ ರಾಷ್ಟ್ರೀಯ ಉದ್ಯಾನವನ್ನ ಅಸ್ಸಾಂನೊಳಗೆ ನಿರ್ಮಾಣ ಮಾಡಿದೆ. ಈ ರಾಷ್ಟ್ರೀಯ ಉದ್ಯಾನವನ ಈಗ ಪ್ರೆಸೆಂಟ್ ದಿಬ್ರುಗಢ್ ಮತ್ತು ತಿನ್ಸುಕಿಯಾ ಎನ್ನುವ ಜಿಲ್ಲೆಗಳಲ್ಲಿ ನಿರ್ಮಾಣಗೊಂಡಿರ್ತದೆ. ದಿಬ್ರುಗಢ್ ಮತ್ತು ತಿನ್ಸುಕಿಯಾ ಎನ್ನುವ ಜಿಲ್ಲೆಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ನೆನಪಿರಲಿ, ಇದು ಇತ್ತೀಚೆಗೆ ನಿರ್ಮಾಣಗೊಂಡಿರ್ತಕ್ಕಂತಹ ರಾಷ್ಟ್ರೀಯ ಉದ್ಯಾನವನ ಇಲ್ಲಿ ಅಸ್ಸಾಂದೊಳಗೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇವುಗಳ ಜೊತೆಗೆ ಇನ್ನೊಂದು ಹೇಳಿದ್ರೆ ನಾನು ರೈಮೋನ್ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ. ಈ ರೈಮೋನ್ ರಾಷ್ಟ್ರೀಯ ಉದ್ಯಾನವನ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಇದು ಇತ್ತೀಚೆಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಂದ್ರೆ ಇತ್ತೀಚೆಗೆ ಅಂದ್ರೆ ನೆನಪಿರಲಿ, ಇದೇ ವರ್ಷದ ಪರಿಸರ ದಿನಾಚರಣೆಯ ದಿನದಂದು ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. 2021 ಜೂನ್ 5 ಅಸ್ಸಾಂನ ಮುಖ್ಯಮಂತ್ರಿಯಾಗಿದ್ದಂತಹ ಹಿಮಂತ್ ಬಿಸ್ವಾ ಶರ್ಮಾ ಇವರು ಅಸ್ಸಾಂನ ಮುಖ್ಯಮಂತ್ರಿ. ಇವ್ರು ಏನ್ ಅಂದ್ರೆ ಈ ರೈಮೋನ್ ರಾಷ್ಟ್ರೀಯ ಉದ್ಯಾನವನವನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಈ ರೈಮೋನ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತಂದ್ರೆ ದೆನ್ ಇದು ಅಸ್ಸಾಂ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್. ಇವೆರಡರ ಮೇಲೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ ನೋಡ್ರಿ. ಯಾಕಂದ್ರೆ ಇವು ಇತ್ತೀಚೆಗೆ ಭಾರತದೊಳಗೆ ನಿರ್ಮಾಣಗೊಂಡಿರುವ ಹೊಸ ರಾಷ್ಟ್ರೀಯ ಉದ್ಯಾನವನಗಳು, ಅದು ಮುಖ್ಯವಾಗಿ ಅಸ್ಸಾಂದೊಳಗೆ. ಆ ಕಾರಣಕ್ಕೆ ಇದು ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಜೊತೆಗೆ ಇಲ್ಲಿ ಈ ರೈಮೋನ್ ರಾಷ್ಟ್ರೀಯ ಉದ್ಯಾನವನ ಈಸ್ ಫೇಮಸ್ ಫಾರ್ ಗೋಲ್ಡನ್ ಲಂಗೂರ್. ಈ ಗೋಲ್ಡನ್ ಲಂಗೂರ್ಗೆ ಫೇಮಸ್ ಇರುವಂತಹ ಪ್ರಮುಖ ರಾಷ್ಟ್ರೀಯ ಉದ್ಯಾನವನ ಅಂತಂದ್ರೆ ದಟ್ ಈಸ್ ರೈಮೋನ್ ರಾಷ್ಟ್ರೀಯ ಉದ್ಯಾನವನ. ಈ ಒಂದು ರೈಮೋನ್ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹಾದು ಹೋಗುವ ನದಿ ಅಂತ ಪ್ರಶ್ನೆ ಕೇಳ್ತಾನ. ದಟ್ ಈಸ್ ಪೆಕ್ವಾ ಎನ್ನುವ ನದಿ ಈ ರಾಷ್ಟ್ರೀಯ ಉದ್ಯಾನವನದ ಮೂಲಕ ಹಾದು ಹೋಗ್ತದ. ವೆರಿ ಇಂಪಾರ್ಟೆಂಟ್ ಮಾಹಿತಿ, ನೆನ್ಪಿಟ್ಕೊಳ್ರಿ. ಇವುಗಳ ಜೊತೆಗೆ ನಾನು ನಿನ್ನೆ ಹೇಳ್ತಾ ಇದ್ದೆ, ರಾಷ್ಟ್ರೀಯ ಉದ್ಯಾನವನ ಹೇಳೋದಕ್ಕಿಂತ ಮುಂಚೆನೂ ಒಂದು ಮಾತು ನಿನ್ನೆ ಚರ್ಚೆ ಮಾಡಿದ್ದೆ. ಭಾರತದೊಳಗೆ 4 ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್ಗಳಿವೆ. ಜೀವ ವೈವಿಧ್ಯತಾ ಬಿಸಿ ತಾಣ ಅಥವಾ ಜೀವ ವೈವಿಧ್ಯತಾ ಮಹಾಕೇಂದ್ರಗಳು 4 ಇದಾವೆ ಅಂತೇಳಿ. ಆ 4 ಮಹಾ ಕೇಂದ್ರಗಳಲ್ಲಿ ಈ ಪೂರ್ವ ಹಿಮಾಲಯನ್ ಕೇಂದ್ರದ ವ್ಯಾಪ್ತಿ ಒಳಗ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ದೆಹಿಂಗ್ ಪಟ್ಕಾಯ್ ಮತ್ತು ರೈಮೋನ್ ರಾಷ್ಟ್ರೀಯ ಉದ್ಯಾನವನ, ಈ 3 ಅವುಗಳ ವ್ಯಾಪ್ತಿ ಒಳಗೆ ಬರ್ತಾರೆ. ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ಆ ಕಾರಣಕ್ಕೆ ಇವುಗಳನ್ನ ಒಂದ್ ಸ್ವಲ್ಪ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಆಗ್ಬೇಕು. ನಾಳೆ ಇದ್ರೊಳಗೆ ಏನ್ ಕೇಳ್ತಿರ್ತಾನೆ, ಈ ಭಾರತದಲ್ಲಿ ಕಂಡುಬರುವ ಬಿಸಿ ತಾಣಗಳಂದ್ರೆ ಹಾಟ್ಸ್ಪಾಟ್ಗಳ ವ್ಯಾಪ್ತಿಯೊಳಗೆ ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಿರ್ತಾನೆ. ಯಾವ ರಾಷ್ಟ್ರೀಯ ಉದ್ಯಾನವನ ಬರೋಂಗಿಲ್ಲ ಅಂತೇಳಿ ಪ್ರಶ್ನೆ ಕೇಳ್ತಿರ್ತಾನೆ. ಆ ದೃಷ್ಟಿಕೋನದೊಳಗ ಇವು ಒಂದ್ ಸ್ವಲ್ಪ ನೆನಪಿರ್ಲಿ. ಸೊ ಭಾರತದೊಳಗ ಎಷ್ಟು ಬಿಸಿ ತಾಣಗಳಿದಾವಂದ್ರೆ 4 ಬಯೋಡೈವರ್ಸಿಟಿಕಲ್ ಹಾಟ್ಸ್ಪಾಟ್, 4 ಬಿಸಿ ತಾಣಗಳು: ಪೂರ್ವ ಹಿಮಾಲಯ, ಇಂಡೋ ಬರ್ಮಾಲ್ಯಾಂಡ್, ಸುಂಡಾಲ್ಯಾಂಡ್ ಅಂಡ್ ಪಶ್ಚಿಮ ಘಟ್ಟಗಳು. ಇಲ್ಲಿ ಈ ಒಂದು ದೆಹಿಂಗ್ ಪಟ್ಕಾಯ್, ರೈಮೋನ್ ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ವ್ಯಾಪ್ತಿಗೆ ಬರುತ್ತೆ ಅಂತ ಬಂದಾಗ ಇದು ಯಾವ ವ್ಯಾಪ್ತಿ ಅಂದ್ರೆ ನೆನಪಿರ್ಲಿ, ಪೂರ್ವ ಹಿಮಾಲಯನ್ ವ್ಯಾಪ್ತಿ ಒಳಗೆ ಸಂಬಂಧಪಡ್ತಕ್ಕಂಥದ್ದು.
ಇಷ್ಟು ನೆನ್ಪಿಟ್ಕೊಳ್ರಿ. ದೆನ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥ ಮುಂದಿನ ಪ್ರಶ್ನೆ, ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದ ಶಿಫಾರಸುಗಳನ್ನು ಯಾವ ಸಮಿತಿ ಸಲ್ಲಿಸಿದೆ? ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದ ಶಿಫಾರಸುಗಳನ್ನು ಯಾವ ಸಮಿತಿ ಸಲ್ಲಿಸಿದೆ? ಎ. ಕಸ್ತೂರಿ ರಂಗನ್ ಸಮಿತಿ, ಬಿ. ದಿನೇಶ್ ಗೋಸ್ವಾಮಿ ಸಮಿತಿ, ಸಿ. UK ಸಿನ್ಹಾ ಸಮಿತಿ, 4. ಶೈಲೇಶ್ ನಾಯಕ್ ಸಮಿತಿ ಅಂತ ಬರ್ತದೆ. 4. ಶೈಲೇಶ್ ನಾಯಕ್ ಸಮಿತಿ. Which committee has submitted the recommendation regarding coastal regulation zone ante? So which committee has submitted the recommendation regarding coastal regulation zone? A. Kasturi Rangan, B. Dinesh Goswami, C. UK Sinha, D. Shailesh Nayak ಅಂತೇಳಿ. ಸೊ ಇದನ್ನೊಂದು ಸ್ವಲ್ಪ ಗಮನಿಸ್ರಿ. CRZ ಗೆ ಸಂಬಂಧಪಟ್ಟಾದ. ಎಸ್ ಫ್ರೆಂಡ್ಸ್, ಈ ಪ್ರಶ್ನೆ ಗಮನಿಸ್ರಿ. CRZ ಅಂದ್ರೆ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತ ಬರ್ತದ. ಕರಾವಳಿ ನಿಯಂತ್ರಣ ವಲಯ ಅಂತೇಳಿ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತೇಳಿ ಈ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತಂದ್ರೆ ಕಾರಣ ಏನು, ಇದ್ಯಾಕೆ ಇತ್ತೀಚೆಗೆ ಪ್ರಚಲಿತ ಇದೆ ಅಂತಂದ್ರೆ, ಕೇಂದ್ರ ಸರ್ಕಾರ ಈ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂದ್ರೆ ಕರಾವಳಿ ನಿಯಂತ್ರಣ ವಲಯ ಅಂತ ಬರ್ತದ. ಕರಾವಳಿ ನಿಯಂತ್ರಣ ವಲಯ ಅಂತ ಬರ್ತದ. ಈ ಕರಾವಳಿ ನಿಯಂತ್ರಣ ವಲಯದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಲಿಕ್ಕೋಸ್ಕರ, ಜೊತೆಗೆ ಅಲ್ಲಿ ರಿಯಲ್ ಎಸ್ಟೇಟ್ ನ ವ್ಯಾಪಾರಕ್ಕೆ ಅನುಕೂಲ ಆಗುವ ಉದ್ದೇಶಕ್ಕೋಸ್ಕರ ಈ ಹಿಂದೆ ಕೇಂದ್ರ ಸರ್ಕಾರ ತಂದಿದ್ದಂತಹ ಕಾನೂನುಗಳ ನಿಯಮಗಳನ್ನ ಸ್ವಲ್ಪ ಸಡಿಲಿಗೊಳಿಸೋದಕ್ಕೋಸ್ಕರ ಇಲ್ಲೊಂದು ಸಮಿತಿಯನ್ನ ನೇಮಕ ಮಾಡಿತ್ತು. ಆ ಸಮಿತಿ ಯಾವುದು ಅಂದ್ರೆ ದಟ್ ಈಸ್ ಶೈಲೇಶ್ ನಾಯಕ್ ಸಮಿತಿ ಅಂತ. ಶೈಲೇಶ್ ನಾಯಕ್ ಸಮಿತಿ ಅಂತ ಹೇಳಿ ಈ ಶೈಲೇಶ್ ನಾಯಕ್ ಸಮಿತಿ ಇದು ಆಕ್ಚುಲಿ ಕರೆಂಟ್ ಅಫೇರ್ಸ್ ಇದ್ರೂ ಕೂಡ ಜಾಗ್ರಫಿಗೆ ಸ್ವಲ್ಪ ಲಿಂಕ್ ಇರೋದ್ರಿಂದ ಇದನ್ನ ಇಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಈ ಶೈಲೇಶ್ ನಾಯಕ್ ಸಮಿತಿ ಯಾವಾಗ ತನ್ನ ವರದಿಯನ್ನು ಕೊಡಿತು ಅಂತಂದ್ರೆ 2014 ತನ್ನ ವರದಿಯನ್ನು ನೀಡ್ತದೆ. ಬಟ್ 2014 ನಂತರ ಕೊಟ್ಟಂತಹ ಈ ವರದಿಯನ್ನ 2018 ಕೇಂದ್ರ ಸರ್ಕಾರ ಇದನ್ನ ಜಾರಿಗೆ ತಗೊಂಡ್ಬರೋದಕ್ಕೆ ಮುಂದಾಯಿತು. ಆ ಕಾರಣಕ್ಕೆ ಸ್ವಲ್ಪ ಇತ್ತೀಚಿನ ದಿನಮಾನಗಳಲ್ಲಿ ಇದು ಗೊಂದಲ ಇತ್ತು. ಆ ಪರಿಣಾಮ ಇದನ್ನ ಪ್ರಶ್ನೆ ಕೇಳಿದ್ದ. ಈ ಶೈಲೇಶ್ ನಾಯಕ ಸಮಿತಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಪಟ್ಟದ. ಅಂದ್ರೆ CRZ ಅಂದ್ರೆ CRZ ಇಸ್ ನಥಿಂಗ್ ಬಟ್ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತಂದೇಳಿ, ಕೋಸ್ಟಲ್ ರೆಗ್ಯುಲೇಟಿಂಗ್ ಝೋನ್ ಅಂತಂದೇಳಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಲ್ಲಿ ಏನ್ ಹೇಳ್ತದೆ, ಇದು ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಅಂತಂದ್ರೆ ಈ ಸಮಿತಿಯಲ್ಲಿದ್ದಂತಹ ಪ್ರಮುಖ ಶಿಫಾರಸುಗಳು ಅಂತಂದ್ರೆ ಇಲ್ಲಿ 2161 ಪ್ರತಿ ಚದರ ಕಿಲೋಮೀಟರ್ ನ ಸಾಮರ್ಥ್ಯ ಅಂದ್ರೆ ಜನಸಾಂದ್ರತೆ ಎಲ್ಲಿದೆಯೋ, ಅಂದ್ರೆ ಯಾವ ಗ್ರಾಮ ಭಾಗಗಳಲ್ಲಿ 2161ಕ್ಕಿಂತ ಹೆಚ್ಚು ಜನಸಾಂದ್ರತೆ ಇದೆಯೋ ಆ ಝೋನ್ ಅನ್ನ CRZ ನ ಥರ್ಡ್ ವಲಯಕ್ಕೆ ಸೇರ್ಪಡೆ ಮಾಡಿ, CRZ ನ 3 ಎನ್ನುವಂತಹ ವಲಯಕ್ಕೆ ಸೇರ್ಪಡೆ ಮಾಡಿ ಆ ವಲಯದಲ್ಲಿ ಕರಾವಳಿಯಿಂದ 50 ಮೀಟರ್ ಅಂತರದಲ್ಲಿ, ನೆನಪಿರಲಿ, ಕರಾವಳಿಯಿಂದ 50 ಮೀಟರ್ ಅಂತರದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂದೇಳಿ ಇಲ್ಲಿ ಶಿಫಾರಸು ಇದೆ. ದೆನ್ CRZ ಥರ್ಡ್ ಬಿ ಈ ಒಂದು ಹೇಳಿಕೆ ಏನ್ ಹೇಳ್ತದಪ್ಪ ಅಂದ್ರೆ ಎಲ್ಲಿ 2161ಕ್ಕಿಂತಲೂ ಕಡಿಮೆ ಜನಸಾಂದ್ರತೆ ಇದೆಯೋ ಆ ಒಂದು ಹಳ್ಳಿಗಳಲ್ಲಿ ಇಲ್ಲೇನ್ ಮಾಡ್ಬೇಕು, 200 ಮೀಟರ್ಗಿಂತಲೂ ನಂತರದ ಭಾಗದಲ್ಲಿ ಇಲ್ಲಿ ಏನ್ ಮಾಡ್ಬೋದು, ಅಭಿವೃದ್ಧಿಯ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಅವಕಾಶ ಇದೆ ಅಂತಂದೇಳಿ ಈ ಶಿಫಾರಸು ನೀಡಿರ್ತಕ್ಕಂಥದ್ದು. ದಿಸ್ ಇಸ್ CRZ ಕಮಿಟಿ. CRZ ಕಮಿಟಿ ಇದು ಯಾರಿಂದ ನೇಮಕಗೊಂಡಿತ್ತು ಅಂತಂದ್ರೆ ಕಮಿಟಿಯ ನೇತೃತ್ವ ಯಾರ್ದು ಅಂದ್ರೆ ಶೈಲೇಶ್ ನಾಯಕ್ ರವರ ನೇತೃತ್ವ ಇತ್ತು. ಸೊ ಇದು ನೆನ್ಪಿಟ್ಕೊಳ್ಳಿಕ್ ಸಾಧ್ಯ ಆಗಲಿ. ಕರಾವಳಿ ನಿಯಂತ್ರಣ ಸಮಿತಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಶೈಲೇಶ್ ನಾಯಕ್ ರವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಇಷ್ಟು ನೆನ್ಪಿಟ್ಕೊಳ್ರಿ. ದೆನ್ ಮುಂದಿನ ಪ್ರಶ್ನೆ, ಕಾಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಕಾಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಎ ಮಹಾರಾಷ್ಟ್ರ, ಬಿ ಗುಜರಾತ್, ಸಿ ಒಡಿಶಾ, ಡಿ ಪಶ್ಚಿಮ ಬಂಗಾಳ. ವೇರ್ ಈಸ್
ಕಕ್ರಪಾರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಲೊಕೇಟೆಡ್ ಮಹಾರಾಷ್ಟ್ರ, ಗುಜರಾತ್, ಒಡಿಶಾ, ವೆಸ್ಟ್ ಬೆಂಗಾಲ್. ಎಸ್ ಫ್ರೆಂಡ್ಸ್, ಇಲ್ಲಿ ಪರಮಾಣು ಪವರ್ ಪ್ಲಾಂಟಿಗೆ ಸಂಬಂಧಪಟ್ಟ ಹಾಗೆ, ನ್ಯೂಕ್ಲಿಯರ್ ಪವರ್ ಪ್ಲಾಂಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೊಂದಿಷ್ಟು ಮಾಹಿತಿ ಇದೆ. ನೆನಪಿರಲಿ, ಪರಮಾಣು ವಿದ್ಯುತ್ ಘಟಕಗಳು ಅಥವಾ ಪರಮಾಣು ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ನಿಮ್ಗೆಲ್ರಿಗೂ ಗೊತ್ತಿರ್ತದೆ ಆಲ್ರೆಡಿ. ಅದು ಒಂದ್ ಸ್ವಲ್ಪ ಇಲ್ಲಿ ಚರ್ಚೆ ಮಾಡೋಣ. ಪರಮಾಣು ವಿದ್ಯುತ್ ಸ್ಥಾವರ ಆಕ್ಚುಲಿ ಈ PSI ಮತ್ತು PC ದವರಿಗೆ ಫಿಕ್ಸ್ ಪ್ರಶ್ನೆ ಕೇಳುವಂತಹ ಏರಿಯಾದೊಳಗೆ ಈ ಅಣುವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬಾ ಮುಖ್ಯ. ಇದುವರೆಗೆ ಅಣುವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ ಪ್ರಶ್ನೆ ಕೇಳ್ತಾ ಇದ್ದ. ದೆನ್ ನೆಕ್ಸ್ಟ್ ಏನಾದ್ರು ಅಣುವಿದ್ಯುತ್ ಸ್ಥಾವರಗಳ ಕಾರ್ಯ ಮತ್ತು ಅವುಗಳು ಹೇಗೆ ಕೆಲಸ ನಿರ್ವಹಿಸ್ತವೆ ಅನ್ನೋದ್ರ ಮೇಲೆ ಏನಾದ್ರು ಪ್ರಶ್ನೆ ಕೇಳೋ ಸಾಧ್ಯತೆನೂ ಕೂಡ ಇರ್ತದ. ಅದಕ್ಕೆ ಒಂದ್ ಸ್ವಲ್ಪ ಇದ್ರ ಬಗ್ಗೆ ವಿವರಣಾತ್ಮಕವಾಗಿ ಚರ್ಚೆ ಮಾಡೋಣ. ಈಗ ಪರಮಾಣು ಅಣುವಿದ್ಯುತ್ ಸ್ಥಾವರಗಳು ಅಂತ ಬಂದಾಗ ಎಲ್ಲಿ ಬಳಕೆ ಆಗುವಂತಹ ಪರಮಾಣು ಯಾವುದು ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಇಲ್ಲಿ ಮುಖ್ಯವಾಗಿ ಯುರೇನಿಯಂ ಅನ್ನ ಬಳಕೆ ಮಾಡ್ತಿರ್ತಾರೆ. ಯುರೇನಿಯಂ ಆಗಿರ್ಬೋದು, ಇಲ್ಲ ಥೋರಿಯಂ ಆಗಿರ್ಬೋದು. ಯುರೇನಿಯಂ, ಥೋರಿಯಂ, ದೆನ್ ನೆಕ್ಸ್ಟ್ ಪ್ಲುಟೋನಿಯಂ ಅಂತ ಬರ್ತದೆ. ಪ್ಲುಟೋನಿಯಂ ಅಂತ ಈ ನ್ಯೂಟ್ರಾನ್ಗಳನ್ನ, ಅಂದ್ರೆ ಈ ಒಂದು ಪರಮಾಣುಗಳನ್ನ ಈ ಅಣುವಿದ್ಯುತ್ ಸ್ಥಾವರಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡ್ತಾ ಇರ್ತಾರೆ. ಯುರೇನಿಯಂ, ಥೋರಿಯಂ ಮತ್ತು ಪ್ಲುಟೋನಿಯಂಗಳನ್ನ ಈ ಅಣುವಿದ್ಯುತ್ ಸ್ಥಾವರಗಳಲ್ಲಿ ಬಳಕೆ ಮಾಡ್ತಿರುವಂತಹದ್ದು. ಬಟ್ ಈ ಅಣುವಿದ್ಯುತ್ ಸ್ಥಾವರಗಳಲ್ಲಿ ಬಳಕೆ ಆಗ್ತಿರುವಂತಹ ಪ್ರಸ್ತುತ ಅಣುವಿದ್ಯುತ್ಗಳಂತ ಬಂದಾಗ ಅಥವಾ ಪರಮಾಣುಗಳಂತ ಬಂದಾಗ ಯುರೇನಿಯಂ 235 ಅನ್ನ ಇಲ್ಲಿ ಬಳಕೆ ಮಾಡ್ತಾರೆ. ಯುರೇನಿಯಂ 235 ಅನ್ನ ದೆನ್ ನೆಕ್ಸ್ಟ್ ಭಾರತದೊಳಗೆ ಬಳಕೆ ಮಾಡುವಂತಹ ಮತ್ತೊಂದು ಪರಮಾಣು ಅಂತಂದ್ರೆ ಪ್ಲುಟೋನಿಯಂ 239 ಅಂತ ಬರ್ತದೆ. ಈ ಪ್ಲುಟೋನಿಯಂ 239 ಮತ್ತು ಯುರೇನಿಯಂ 235 ಇವುಗಳು ಹೆಚ್ಚು ಶಕ್ತಿಯನ್ನ ಒದಗಿಸುವ ಸಾಮರ್ಥ್ಯ ಇದ್ದು, ಜೊತೆಗೆ ಪರಿಸರ ಸ್ನೇಹಿ ಆಗಿರುವ ಪರಿಣಾಮ ಇವುಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ರಾಸಾಯನಿಕ ತಜ್ಞರು ಮತ್ತು ಭೌತಿಕ ತಜ್ಞರು ಏನ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಸೊ ಇವುಗಳನ್ನು ಇಲ್ಲಿ ಹೇಗೆ ಬಳಕೆ ಮಾಡ್ತಾರೆ ಅಂದ್ರೆ, ಈ ಪರಮಾಣುಗಳಲ್ಲಿ ವಿದ್ಯುತ್ ಅನ್ನ ತಯಾರು ಅಂದ್ರೆ ಈ ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಅಥವಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಲ್ಲಿ ಹೇಗೆ ಯಾವ ಒಂದು ಕ್ರಿಯೆಯ ಮೂಲಕ ವಿದ್ಯುತ್ ಅನ್ನು ಉತ್ಪಾದಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಅವುಗಳಲ್ಲಿ ಉತ್ತರ ಕೊಡ್ತಿರ್ತಾನೆ ನೋಡ್ರಿ. ಬೈಜಿಕ ವಿತರಣ ಆಗಿರ್ಬೋದು, ಬೈಜಿಕ ಸಮ್ಮಿಲನ, ಇದಕ್ಕೆ ಏನಾದರೂ ಸಂಬಂಧಪಟ್ಟ ಹಾಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ನೆನಪಿರ್ಲಿ, ಇಲ್ಲಿ ಬೈಜಿಕ ವಿತರಣ ಅಂತಂದ್ರೆ ಈ ನ್ಯೂಕ್ಲಿಯಸ್ ಗಳನ್ನ ಡಿವೈಡ್ ಮಾಡೋದ್ರ ಮೂಲಕ, ನ್ಯೂಕ್ಲಿಯಸ್ ಡಿವೈಡ್ ಮಾಡೋದ್ರ ಮೂಲಕ ಇವುಗಳನ್ನ, ಅಂದ್ರೆ ನ್ಯೂಕ್ಲಿಯಸ್ ಡಿವೈಡ್ ಇಸ್ ನಥಿಂಗ್ ಬಟ್ ಬೈಜಿಕ ವಿತರಣ. ನ್ಯೂಟ್ರಾನ್ಗಳನ್ನ ಹರಿಬಿಟ್ಟು ಈ ಒಂದೊಂದು ನ್ಯೂಟ್ರಾನ್ ಏನ್ ಮಾಡ್ತಪ್ಪ ಅಂತಂದ್ರೆ ಈ ನ್ಯೂಕ್ಲಿಯಸ್ ಗಳನ್ನ ಡಿವೈಡ್ ಮಾಡ್ತಾರೆ. ಈ ನ್ಯೂಕ್ಲಿಯಸ್ ಗಳು ಮತ್ತೆ ನ್ಯೂಟ್ರಾನ್ಗಳಾಗಿ ಮತ್ತೆ ಬೇರೆ ನ್ಯೂಕ್ಲಿಯಸ್ ಗಳನ್ನ ಡಿವೈಡ್ ಮಾಡ್ತಿರ್ತವೆ. ಇವುಗಳನ್ನ ನಾವೆಂತ ಕರಿತೀವಿ, ಬೈಜಿಕ ವಿತರಣ ಅಂತ ಕರೀತೇವೆ. ಈ ಬೈಜಿಕ ವಿತರಣದ ಪ್ರಕ್ರಿಯೆಯೊಳಗ ಬರುವಂತಹ ಶಕ್ತಿ ಅದೇನಾಗಿರ್ತದೆ, ಇಲ್ಲಿ ಪರಮಾಣು ಶಕ್ತಿ ಆಗಿರ್ತದೆ. ಆ ಪರಮಾಣು ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತಾರೆ. ಆ ಒಂದು ಕೆಲಸಗಳು ಎಲ್ಲಿ ನಡೀತಿರ್ತವೆ, ಈ ಅಣುವಿದ್ಯುತ್ ಸ್ಥಾವರಗಳಲ್ಲಿ ನಡೀತಿರ್ತವೆ. ಸೊ ಭಾರತದೊಳಗೆ ಅತಿ ಹೆಚ್ಚಾಗಿ ಇವಾಗ ಹೆಚ್ಚು ಬಳಕೆ ಆಗ್ತಿರುವಂತಹ ಪರಮಾಣು ಯಾವುದಂದ್ರೆ ಯುರೇನಿಯಂ 235, ದ ನೆಕ್ಸ್ಟ್ ಪ್ಲುಟೋನಿಯಂ 239 ಅಂತೇಳಿ. ಯುರೇನಿಯಂನ ನಿಕ್ಷೇಪ ಇತ್ತೀಚೆಗೆ ಈ ಯಾದಗಿರಿ ಜಿಲ್ಲೆ ಒಳಗ, ಯಾದಗಿರಿಯ ಗೋಗಿಯಲ್ಲಿ ಕಂಡು ಬಂತು ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳಿದ್ದ ನೋಡ್ರಿ, ನೆನ್ಪಿಟ್ಕೊಳ್ರಿ. ಇನ್ನ ಥೋರಿಯಂನ ನಿಕ್ಷೇಪ ಅತಿ ಹೆಚ್ಚಾಗಿ ಇವತ್ತು ಎಲ್ಲಿ ಕಂಡು ಬರ್ತದ ಅಂತಂದ್ರೆ ಭಾರತದೊಳಗ ಈ ಕೇರಳದೊಳಗ ಅತಿ ಹೆಚ್ಚು ಥೋರಿಯಂನ ನಿಕ್ಷೇಪ ಇದೆ. ಬಟ್ ಇವಾಗ ಬಳಕೆ ಆಗ್ತಾ ಇರೋದು ಯುರೇನಿಯಂ ಮತ್ತು ಪ್ಲುಟೋನಿಯಂ. ನಾವಿಲ್ಲಿ ಪ್ಲುಟೋನಿಯಂ ಅನ್ನ ಯಾಕೆ ಜಾಸ್ತಿ ಬಳಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಯುರೇನಿಯಂ ಅನ್ನ ಹೆಚ್ಚು ನಮ್ಮಲ್ಲಿ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಈ ಒಂದು ಕಾರಣಕ್ಕೋಸ್ಕರ ನಾವು ಪ್ಲುಟೋನಿಯಂ ಅನ್ನ ಬಳಕೆ ಮಾಡ್ತಾ ಇದ್ದೀವಿ. ಜೊತೆಗೆ ಹೆಚ್ಚು ದುಬಾರಿದಾಯಕ, ವೆಚ್ಚದಾಯಕ ಇರೋದ್ರಿಂದ ಪ್ಲುಟೋನಿಯಂ ಅನ್ನು ಬಳಕೆ ಮಾಡ್ತಾ ಇದೀವಿ. ಬಟ್ ಇವೆಲ್ಲದಕ್ಕಿಂತಲೂ ಹೆಚ್ಚು ಶಕ್ತಿಯ ಸಾಮರ್ಥ್ಯ ಇರೋದು ಯುರೇನಿಯಂ ಒಳಗ. ಯುರೇನಿಯಂನ ಸಾಮರ್ಥ್ಯ ಎಷ್ಟು ಅಂತ ಬಂದಾಗ ಇಲ್ಲಿ ಚರ್ಚೆ ಮಾಡ್ತಾರೆ. ಸುಮಾರು 30 ದಶಲಕ್ಷ ಟನ್ ಕಲ್ಲಿದ್ದಲನ್ನ ಹುರಿಸಿದಾಗ ಎಷ್ಟು ಶಕ್ತಿ ಬರ್ತದೋ ಅದರ ಶಕ್ತಿ ಈ ಯುರೇನಿಯಂನ 1 ಗ್ರಾಮ್ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅಗಾಧ ಪ್ರಮಾಣದ ಶಕ್ತಿ ಈ ಯುರೇನಿಯಂ ಒಳಗಿರೋದ್ರಿಂದ ಇದನ್ನ ನಾವೇನ್ ಮಾಡ್ತೇವೆ, ಅಣುವಿದ್ಯುತ್ ಸ್ಥಾವರಗಳಲ್ಲಿ ಬಳಕೆ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರ್ತೇವೆ. ಆ ರೀತಿ ಗಮನಿಸಿದಾಗ ಇಲ್ಲಿ ಪರಮಾಣು ವಿದ್ಯುತ್ ಸ್ಥಾವರಗಳಿಗೆ ಬಂದಾಗ ಭಾರತದೊಳಗ ಮೊದಲಿಗೆ ನಿರ್ಮಾಣಗೊಂಡಂತಹ ಅಣುವಿದ್ಯುತ್ ಸ್ಥಾವರ ದಟ್ ಈಸ್ ತಾರಾಪುರ್ ಅಣುವಿದ್ಯುತ್ ಸ್ಥಾವರ. ದಟ್ ಈಸ್ ತಾರಾಪುರ್ ಅಣುವಿದ್ಯುತ್ ಸ್ಥಾವರ. ಇದು ಮಹಾರಾಷ್ಟ್ರದೊಳಗೆ ಇರ್ತಕ್ಕಂಥದ್ದು, ಮುಂಬೈ ಪಕ್ಕದೊಳಗ. ಇದು ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಅಂದ್ರೆ 1969 ನೆನಪಲ್ಲಿ ತಾರಾಪುರ್ ಅಣುವಿದ್ಯುತ್ ಸ್ಥಾವರ
ಇದು ಎಲ್ಲಿ ನಿರ್ಮಾಣಗೊಳ್ತು ಅಂದ್ರೆ ಮಹಾರಾಷ್ಟ್ರದ ಮುಂಬೈ ಪಕ್ಕದೊಳಗನ ತಾರಾಪುರ ಎಂಬಲ್ಲಿ ನಿರ್ಮಾಣಗೊಳ್ತು. ಇದು ಭಾರತದ ಮೊದಲ ಅಣುವಿದ್ಯುತ್ ಸ್ಥಾವರ 1969. ನೆನಪಲ್ಲಿ ಈ ತಾರಾಪುರ ಅಣುವಿದ್ಯುತ್ ಸ್ಥಾವರದ ಪ್ರಮುಖತೆ ಅಥವಾ ಪ್ರಮುಖ ಅಂಶ ಏನು ಅಂತಂದ್ರೆ ಇದು 1400 ಮೆಗಾವ್ಯಾಟ್ ನ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವನ್ನು ಹೊಂದಿದ್ದು ಭಾರತದಲ್ಲಿ ಅತಿ ಹೆಚ್ಚು ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನ ಹೊಂದಿರುವ ಅಣುವಿದ್ಯುತ್ ಸ್ಥಾವರ ಅಂತಲೂ ಕೂಡ ಈ ತಾರಾಪುರ ಅಣುವಿದ್ಯುತ್ ಸ್ಥಾವರ ವಿಶೇಷತೆಯನ್ನು ಹೊಂದಿರತಕ್ಕಂಥ. ಅಂದ್ರೆ ಅತಿ ಹೆಚ್ಚು ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವ ಭಾರತದ ಅಣುವಿದ್ಯುತ್ ಸ್ಥಾವರ ಯಾವುದು ಅಂದ್ರೆ ದಟ್ ಈಸ್ ತಾರಾಪುರ ಅಣುವಿದ್ಯುತ್ ಸ್ಥಾವರ. ಅಥವಾ ಅಥವಾ ಅತಿ ಹೆಚ್ಚು ಅಣುವಿದ್ಯುತ್ ಉತ್ಪಾದನೆ ಮಾಡುವ ಸಾಮರ್ಥ್ಯ ಇರುವ ಸ್ಥಾವರ ಅಂತ ಪ್ರಶ್ನೆ ಕೇಳಿದ್ರೆ ಅದು ಕೂಡ ತಾರಾಪುರ ಅಣುವಿದ್ಯುತ್ ಸ್ಥಾವರ. ತಾರಾಪುರ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಬಹುದು ನೆನಪಿರಲಿ. ಸೊ ಭಾರತದ ಮೊದಲ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿರುವ ನ್ಯೂಕ್ಲಿಯರ್ ಪವರ್ ಪ್ಲಾಂಟೇಶನ್ ಇದು ಎಲ್ಲಿದೆ ಅಂತಂದ್ರೆ ಮಹಾರಾಷ್ಟ್ರದ ಮುಂಬೈ ಪಕ್ಕದ ತಾರಾಪುರ ಎಂಬಲ್ಲಿ ಭಾರತ 1969 ನಿರ್ಮಾಣಗೊಳ್ತು. ಇದು ತಾರಾಪುರ ಅಣುವಿದ್ಯುತ್ ಸ್ಥಾವರಕ್ಕೆ ಸಂಬಂಧಪಟ್ಟ ಹಾಗೆ. ದೆನ್ ತಾರಾಪುರ ನಂತರ ನಿರ್ಮಾಣಗೊಂಡಿರ್ತಕ್ಕಂಥದ್ದು ರಾಣಾ ಪ್ರತಾಪ ಸಾಗರ್ ಅಂತಂದೇಳಿ ರಾಣಾ ಪ್ರತಾಪ ಸಾಗರ್ ಅಣುವಿದ್ಯುತ್ ಸ್ಥಾವರ ಅಂತಂದೇಳಿ ಇದನ್ನ ನಾವು ರಾವತ್ ಭಟ್ ಅಣುವಿದ್ಯುತ್ ಸ್ಥಾವರ ಅಂತ ಕೂಡ ಕರೀತೇವೆ ನೆನಪಿರಲಿ. ಆಕ್ಚುಲಿ ಇದು ರಾಜಸ್ಥಾನದ ರಾವತ್ ಭಟ್ ನಲ್ಲಿ ನಿರ್ಮಾಣಗೊಂಡದ. ಇದು ಯಾವಾಗ ನಿರ್ಮಾಣಗೊಳ್ತು ಅಂದ್ರೆ 1973 ನಿರ್ಮಾಣಗೊಳ್ತು. ಇದು ರಾಜಸ್ಥಾನದೊಳಗಿರೋದು. ಈ ತಾರಾಪುರ ಅಣುವಿದ್ಯುತ್ ಸ್ಥಾವರದ ನಂತರ ಅತಿ ಹೆಚ್ಚು ಅಣುವಿದ್ಯುತ್ ಸಾಮರ್ಥ್ಯ ಇರುವ ಅಣುವಿದ್ಯುತ್ ಸ್ಥಾವರ ಅಂತಂದ್ರೆ ಇದು ರಾಣಾ ಪ್ರತಾಪ್ ಸಾಗರ್ ಅಣುವಿದ್ಯುತ್ ಸ್ಥಾವರ. ಇದು 1180 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತದೆ. ನೆನ್ಪಿಟ್ಕೊಡ್ರಿ, ಇದರ ಸಾಮರ್ಥ್ಯ 1180 ಮೆಗಾವ್ಯಾಟ್. ಇದು ರಾಣಾ ಪ್ರತಾಪ್ ಸಾಗರ್ ಅಥವಾ ರಾವತ್ ಭಟ್ ಅಣುವಿದ್ಯುತ್ ಸ್ಥಾವರ. ಇದು ಎಲ್ಲಿದೆ? ರಾಜಸ್ಥಾನದೊಳಗದ. ಮೊದಲನೇದು ತಾರಾಪುರ ಅಣುವಿದ್ಯುತ್ ಸ್ಥಾವರ 1969. ಎರಡನೇದು ರಾಣಾ ಪ್ರತಾಪ್ ಸಾಗರ್ ಅಥವಾ ರಾವತ್ ಭಟ್ ಅಣುವಿದ್ಯುತ್ ಸ್ಥಾವರ 1973. ಇದಾದ್ಮೇಲೆ ಮೂರನೇದು ಬಂದಾಗ 1984 ತಮಿಳುನಾಡಿನ ಕಲ್ಪಕಂ ಎಂಬಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೆನಪಲ್ಲಿ. ಇದು ಎಲ್ಲಿದೆಪ್ಪ ಅಂತಂದ್ರೆ ತಮಿಳುನಾಡಿನೊಳಗದ ಎಷ್ಟರಲ್ಲಿ ನಿರ್ಮಾಣಗೊಳ್ತು? 1984 ನಿರ್ಮಾಣಗೊಳ್ತು. ಇದರ ಅಣುವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಅಂದ್ರೆ 440 ಮೆಗಾವ್ಯಾಟ್ ನ ವಿದ್ಯುತ್ ನಷ್ಟು ಉತ್ಪಾದನೆ ಮಾಡ್ತದೆ ನೆನಪಲ್ಲಿ. ಸೊ ಇದು ಕಲ್ಪಕಂ ಎಷ್ಟರಲ್ಲಿ? 1984. ಈ 1984 ಆದ್ಮೇಲೆ ಮತ್ತೆ 1990 ನಿರ್ಮಾಣಗೊಂಡಂತಹ ಅಣುವಿದ್ಯುತ್ ಸ್ಥಾವರ ಅಂದ್ರೆ ದಟ್ ಈಸ್ ನರೋರಾ ಅಣುವಿದ್ಯುತ್ ಸ್ಥಾವರ. ಈ ನರೋರಾ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದ್ರೆ ಉತ್ತರ ಪ್ರದೇಶದೊಳಗೆ ಇರ್ತಕ್ಕಂಥದ್ದು ನೆನಪಿ. ಸೊ 1991 ನರೋರಾ ಅಣುವಿದ್ಯುತ್ ಸ್ಥಾವರ ಇದು ಎಲ್ಲಿದೆ? ಉತ್ತರ ಪ್ರದೇಶದೊಳಗದ. ಇದರ ವಿದ್ಯುತ್ ನ ಉತ್ಪಾದನಾ ಸಾಮರ್ಥ್ಯ ಎಷ್ಟು ಅಂದ್ರೆ 440 ಮೆಗಾವ್ಯಾಟ್ ವಿದ್ಯುತ್ ನ ಉತ್ಪಾದನಾ ಸಾಮರ್ಥ್ಯ ಇದೆ. ದೆನ್ 1991 ಆದ್ಮೇಲೆ 1993 ಮತ್ತೆ ಅಣುವಿದ್ಯುತ್ ಸ್ಥಾವರ ಯಾವುದು ಅಂತಂದ್ರೆ ದಟ್ ಈಸ್ ಕಕ್ರಪಾರ ಅಣುವಿದ್ಯುತ್ ಸ್ಥಾವರ. ಸೊ ಈ ಕಕ್ರಪಾರ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆಪ್ಪ ಅಂತಂದ್ರೆ ಗುಜರಾತ್ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ಈಗ ಕೇಳಿದಂತ ಪ್ರಶ್ನೆ ಇದೆ ನೋಡ್ರಿ, ಕಕ್ರಪಾರ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆ ಅಂತಂದ್ರೆ ಗುಜರಾತ್ ಒಳಗದ. ಇದನ್ನ ಎಷ್ಟರಲ್ಲಿ ನಿರ್ಮಾಣ ಮಾಡಲಾಯಿತು ಅಂದ್ರೆ 1993 ನಿರ್ಮಾಣ ಮಾಡಲಾಯಿತು. ಈ ಅಣುವಿದ್ಯುತ್ ಸ್ಥಾವರದ ಸಾಮರ್ಥ್ಯ ಎಷ್ಟು ಅಂತ ಬಂದಾಗ 440 ಮೆಗಾವ್ಯಾಟ್ ನಷ್ಟು ಅಣುವಿದ್ಯುತ್ ಸ್ಥಾವರದ ಸಾಮರ್ಥ್ಯ ಇರ್ತಕ್ಕಂಥದ್ದು ನೆನಪಲ್ಲಿ. ಕಲ್ಪಕಂ ಆಗಿರ್ಲಿ, ನರೋರಾ ಆಗಿರ್ಲಿ ಅಥವಾ ಕಕ್ರಪಾರ ಆಗಿರ್ಲಿ, ಈ ಅಷ್ಟು ಅಣುವಿದ್ಯುತ್ ಸ್ಥಾವರಗಳ ಉತ್ಪಾದನಾ ಸಾಮರ್ಥ್ಯ ಎಷ್ಟು ಅಂದ್ರೆ 440 ಮೆಗಾವ್ಯಾಟ್ ನೆನಪಿಟ್ಕೊಡ್ರಿ. ಇದಾದ್ಮೇಲೆ ಇಲ್ಲಿ ಎಷ್ಟಾದ್ರು 5 ಆದವು. ದೆನ್ 6ನೇ ಅಣುವಿದ್ಯುತ್ ಸ್ಥಾವರ ಅಂತಂದ್ರೆ ದಟ್ ಈಸ್ ಕೈಗಾ ಅಣುವಿದ್ಯುತ್ ಸ್ಥಾವರ ನೆನಪಲ್ಲಿ. ಕೈಗಾ ಅಣುವಿದ್ಯುತ್ ಸ್ಥಾವರ ಎಲ್ಲಿದೆ? ನಿಮ್ಗೆಲ್ಲರಿಗೂ ಗೊತ್ತದ. ಕೈಗಾ ಅಣುವಿದ್ಯುತ್ ಸ್ಥಾವರ ಇದು ಕರ್ನಾಟಕದೊಳಗೆ ಇರ್ತಕ್ಕಂಥದ್ದು. ಇದನ್ನ ನವೆಂಬರ್ 13, 2000 ಇಸ್ವಿ ಒಳಗೆ ನಿರ್ಮಾಣ ಮಾಡಿರ್ತಕ್ಕಂಥ. ನವೆಂಬರ್ 13, 2000 ಇಸ್ವಿ ಒಳಗ ಈ ಕೈಗಾ ಅಣುವಿದ್ಯುತ್ ಸ್ಥಾವರವನ್ನ ನಿರ್ಮಾಣ ಮಾಡಿದ್ರು. ಈ ಕೈಗಾ ಅಣುವಿದ್ಯುತ್ ಸ್ಥಾವರದ ಸಾಮರ್ಥ್ಯ ಎಷ್ಟಿದೆಪ್ಪ ಅಂದ್ರೆ 660 ಮೆಗಾವ್ಯಾಟ್ ವಿದ್ಯುತ್ ಅನ್ನ ತಕ್ಷಣದಲ್ಲಿ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಇರ್ತಕ್ಕಂಥದ್ದು. ಕರ್ನಾಟಕದಲ್ಲಿರುವ ಏಕೈಕ ಅಣುವಿದ್ಯುತ್ ಸ್ಥಾವರ ಅಂತ ಕೂಡ ಕರೀತಾರೆ. ಈ ಕೈಗಾದ ಬಗ್ಗೆ ಚರ್ಚೆ ಮಾಡ್ತೀನಿ. ನೆಕ್ಸ್ಟ್
ಏಳನೇದು ಅಂತ ಬಂದಾಗ ಅದು ಇತ್ತೀಚೆಗೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು 2013ರಲ್ಲಿ, ದಟ್ ಈಸ್ ಕೂಡಂಕುಳಂ ಅಣುವಿದ್ಯುತ್ ಸ್ಥಾವರ. ಕೂಡಂಕುಳಂ ಅಣುವಿದ್ಯುತ್ ಸ್ಥಾವರ ಇದನ್ನ 2013ರಲ್ಲಿ ನಿರ್ಮಾಣ ಮಾಡಿದ್ರು. ಇದರ ವಿದ್ಯುತ್ನ ಸಾಮರ್ಥ್ಯ ಎಷ್ಟಪ್ಪ ಅಂತಂದ್ರೆ 1000 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಇರ್ತಕ್ಕಂಥದ್ದು, ನೆನಪಿರಲಿ. ಸೊ ಕೈಗಾ ಅಣುವಿದ್ಯುತ್ ಸ್ಥಾವರ ಕರ್ನಾಟಕದೊಳಗ 2000 ನವೆಂಬರ್ 13ರಂದು ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದರ ಸಾಮರ್ಥ್ಯ ಎಷ್ಟಪ್ಪ ಅಂದ್ರೆ 660 ಮೆಗಾವ್ಯಾಟ್. ಸೊ ಒಟ್ಟಾರೆಯಾಗಿ ಭಾರತದೊಳಗ ಎಷ್ಟು ಅಣುವಿದ್ಯುತ್ ಸ್ಥಾವರಗಳಿದಾವ ಅಂದ್ರೆ 7 ಅಣುವಿದ್ಯುತ್ ಸ್ಥಾವರಗಳಿದಾವೆ. ನೆನಪು, ಭಾರತದೊಳಗಿರುವ ಒಟ್ಟು ಅಣುವಿದ್ಯುತ್ ಸ್ಥಾವರಗಳ ಸಂಖ್ಯೆ ಎಷ್ಟು ಅಂತಂದ್ರೆ 7 ಅಣುವಿದ್ಯುತ್ ಸ್ಥಾವರಗಳು. ಇದರೊಳಗ ಮೊದಲನೇದು ತಾರಾಪುರ ಅಣುವಿದ್ಯುತ್ ಸ್ಥಾವರ, ದೆನ್ ಎರಡನೇದು ರಾವತ್ಪಟ್ ಅಥವಾ ರಾಣಾ ಪ್ರತಾಪ್ ಸಾಗರ್ ಅಣುವಿದ್ಯುತ್ ಸ್ಥಾವರ. ಈ ಅಷ್ಟು ಅಣುವಿದ್ಯುತ್ ಸ್ಥಾವರಗಳಲ್ಲಿ ಅಂದ್ರೆ ಅಷ್ಟು 7 ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಲ್ಲಿ ಅತಿ ಹೆಚ್ಚು ವಿದ್ಯುತ್ನ ಉತ್ಪಾದನಾ ಸಾಮರ್ಥ್ಯ ಇರುವಂತಹ ಅಣುವಿದ್ಯುತ್ ಸ್ಥಾವರ ಅಂದ್ರೆ ಅದು ತಾರಾಪುರ ಅಣುವಿದ್ಯುತ್ ಸ್ಥಾವರ. ಇದು ಮೊದಲಿಗೆ ನಿರ್ಮಾಣಗೊಂಡಿದ್ದು ಅನ್ನುವಂತಹ ವಿಶೇಷತೆ ಇದೆ. ಜೊತೆಗೆ ಅತಿ ಹೆಚ್ಚು ವಿದ್ಯುತ್ನ ಉತ್ಪಾದನಾ ಸಾಮರ್ಥ್ಯ ಇರುವಂತಹ ವಿಶೇಷತೆ ಕೂಡ ಇದೇ ಹೊಂದಿರತಕ್ಕಂಥದ್ದು, ನೆನಪಲ್ಲಿ. ಜೊತೆಗೆ ಇದು USA ನೆರವಿನೊಂದಿಗೆ ನಿರ್ಮಾಣಗೊಂಡಿರ್ತಕ್ಕಂಥ, ನೆನಪಲ್ಲಿ. ತಾರಾಪುರ ಅಣುವಿದ್ಯುತ್ ಸ್ಥಾವರ ಅಮೆರಿಕದ ನೆರವಿನೊಂದಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ಸ್ವಲ್ಪ ಇತ್ತೀಚೆಗೆ ಕೈಗಾ ಅಣುವಿದ್ಯುತ್ ಸ್ಥಾವರ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ವಿಶ್ವ ದಾಖಲೆಗೆ ಪಾತ್ರ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಯಾವುದು? ಕೈಗಾ ಅಣುವಿದ್ಯುತ್ ಸ್ಥಾವರಕ್ಕೆ ಸಂಬಂಧಪಟ್ಟ ಹಾಗೆ ನೆನಪಲ್ಲಿ. ಈ ಕೈಗಾ ಅಣುವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿ ನಿರ್ಮಾಣಗೊಂಡ ಏಕೈಕ ಅಣುವಿದ್ಯುತ್ ಸ್ಥಾವರ. ಇವುಗಳ ಮೇಲೆ ಏನ್ ಪ್ರಶ್ನೆ ಕೇಳ ನೋಡ್ರಿ, ನೆನಪಲ್ಲಿ. ಕೈಗಾ ಅಣುವಿದ್ಯುತ್ ಸ್ಥಾವರಗಳ ಮೇಲೆ ಈ ಹಿಂದೆ ಏನೆಲ್ಲ ಪ್ರಶ್ನೆ ಕೇಳದ ಎಲ್ಲವೂ ಡಿಟೇಲ್ ಆಗಿ ಗಮನಿಸ್ರಿ. ಕೈಗಾ ಭಾರತದಲ್ಲಿ ಕರ್ನಾಟಕದಲ್ಲಿರುವ ಏಕೈಕ ಅಣುವಿದ್ಯುತ್ ಸ್ಥಾವರ ಯಾವುದು ಅಂತ ಪ್ರಶ್ನೆ ಮಾಡಿದ್ರೆ ದಟ್ ಈಸ್ ಕೈಗಾ. ದೆನ್ ಈ ಕೈಗಾ ಅಣುವಿದ್ಯುತ್ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳೋಣ, ಅದು ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕನ್ನಡ ಜಿಲ್ಲೆಯ ಯಾವ ನದಿಯ ದಂಡೆ ಮೇಲೆ ಇದೆ ಅಂತ ಪ್ರಶ್ನೆ ಕೇಳೋಣ, ಅದು ಕಾಳಿ ನದಿಯ ದಂಡೆ ಮೇಲೆ ಇದೆ. ದೆನ್ ಮತ್ತೆ ಮುಂದುವರೆದ ಪ್ರಶ್ನೆ ಕೇಳೋಣ, ಕಾಳಿ ನದಿಯ ಯಾವ ದಂಡೆ ಅಂದ್ರೆ ಕಾಳಿ ನದಿಯ ಎಡದಂಡೆಯ ಮೇಲೆ ಈ ಕೈಗಾ ಅಣುವಿದ್ಯುತ್ ಸ್ಥಾವರವನ್ನ ನಿರ್ಮಾಣ ಮಾಡಲಾಗಿದೆ. ಇದಿಷ್ಟು ಇದುವರೆಗೂ ಕೇಳಿರುವಂತಹ ಪ್ರಶ್ನೆ. ಸರಿ, ಹಾಗಾದ್ರೆ ಮುಂದೆ ಏನು ಪ್ರಶ್ನೆ ಕೇಳಬಹುದು ಕೈಗಾ ಅಣುವಿದ್ಯುತ್ ಸ್ಥಾವರಗಳ ಮೇಲೆ ಅಂದ್ರೆ, ಇತ್ತೀಚೆಗೆ ಇದು ನಿರಂತರವಾಗಿ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದ್ರ ಮೂಲಕ ವಿಶ್ವ ದಾಖಲೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಅಂದ್ರೆ ಅದು ಹೇಗೆ ಅಂದ್ರೆ, ಈ ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿರುವ ಮೊದಲ ಘಟಕ ಮೇ 13 2016ರಿಂದ ನೆನಪಿ, ಮೇ 13 2016ರಿಂದ ಡಿಸೆಂಬರ್ 31 2018ರವರೆಗೆ. ಮೇ 13 2016ರಿಂದ ಡಿಸೆಂಬರ್ 31 2018ರವರೆಗೆ ನಿರಂತರವಾಗಿ 962 ದಿನಗಳ ಕಾಲ ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದರ ಮೂಲಕ, ನಿರಂತರವಾಗಿ 960 ದಿನಗಳ ಕಾಲ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದ್ರ ಮೂಲಕ ವಿಶ್ವ ದಾಖಲೆಗೆ ಪಾತ್ರ ಆಗಿರ್ತಕ್ಕಂಥದ್ದು. ಪರಿಣಾಮ ಇದನ್ನಿಟ್ಕೊಂಡು ಮತ್ತೆ ಕೈಗಾಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ ನೋಡಿ. ಸೊ ಇಲ್ಲಿಂದ ಇಲ್ಲಿವರೆಗೆ ಈ ಡೇಟ್ ನೆನಪಿಟ್ಕೊಳ್ಳೋಕ್ಕೂ ಸಾಧ್ಯ ಆಗಿರ್ಬೇಕು. ಮೇ 13 2016, ಡಿಸೆಂಬರ್ 31 2013, 13-31 ಸುಲಭವಾಗಿ ನೆನಪಿಟ್ಕೋಬಹುದು. ಮೇ ಡಿಸೆಂಬರ್ 2016ರಿಂದ 2018 ಇಷ್ಟು ನೆನಪಿರ್ಲಿ. ಸೊ ಈ ದಾಖಲೆ ಮೊದಲು ಯಾವುದಕ್ಕಿತ್ತು ಅಂತಂದ್ರೆ, ಹೇಶಮ್ ಎನ್ನುವಂತಹ ಅಣುವಿದ್ಯುತ್ ಸ್ಥಾವರ ಇತ್ತು. ಇಂಗ್ಲೆಂಡ್ನ ಹೇಶಮ್ ಎನ್ನುವಂತಹ ಅಣುವಿದ್ಯುತ್ ಸ್ಥಾವರ ಇದು ನಿರಂತರವಾಗಿ 940 ದಿನಗಳ ಕಾಲ ಅಣುವಿದ್ಯುತ್ ಅನ್ನು ಉತ್ಪಾದನೆ ಮಾಡೋದ್ರ ಮೂಲಕ ವಿಶ್ವ ದಾಖಲೆಗೆ ಪಾತ್ರ ಆಗಿತ್ತು. ಆದ್ರೆ ಈ ದಾಖಲೆ ಯಾವ್ದು ಬರೀತು ಅಂದ್ರೆ ಕೈಗಾ ಅಣುವಿದ್ಯುತ್ ಸ್ಥಾವರ. ಇದರ ಶ್ರೇಯಸ್ ಯಾವ್ದಕ್ಕೆ ಹೋಗ್ಬೇಕಂದ್ರೆ ಇಸ್ರೋಗೆ ಹೋಗ್ಬೇಕು. ಯಾಕಂದ್ರೆ ಅದನ್ನ ನಿಯಂತ್ರಣ ಮಾಡೋದು ಯಾವುದು ಅಂದ್ರೆ ಇಸ್ರೋ, ನೆನಪಿರಲಿ. ಸೊ ಇದು 960 ದಿನ. ನಾಳೆ ನಿಮಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಎಲ್ಲಿಂದ ಎಲ್ಲಿವರೆಗೆ ಅಂತ ಪ್ರಶ್ನೆ ಕೇಳಬಹುದು. KS ಲೆವೆಲ್ಗೆ ಏನಾದ್ರು ಕೇಳಿದ್ರೆ ಈ ತರದ್ದು ಕೇಳ್ತಾ ಇರ್ತಾರೆ. ಇಲ್ಲ ನಾಳೆ ನಿಮ್ಮ PSI ಮತ್ತು PC ಗೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಎಷ್ಟು ದಿನಗಳ ಕಾಲ ನಿರಂತರವಾಗಿ ವಿದ್ಯುತ್ ಉತ್ಪಾದನೆ ಮಾಡಲಾಗಿತ್ತು ಅಂತ ಪ್ರಶ್ನೆ ಮಾಡ್ತಾ ಇರ್ತಾನೆ. 962 ದಿನಗಳ ಕಾಲ. ದೆನ್ ಹೇಶಮ್ ಅಥವಾ ಇದಕ್ಕಿಂತ ಮುಂಚೆ ಈ ದಾಖಲೆ ಯಾವುದಕ್ಕಿತ್ತು ಅಂತ ಪ್ರಶ್ನೆ ಮಾಡಿದ ಅಂದ್ರೆ ಅದು ಹೇಶಮ್ ಅಣುವಿದ್ಯುತ್ ಸ್ಥಾವರ. ಎಷ್ಟು ದಿನ ಅಂತಂದ್ರೆ 940 ದಿನಗಳ ಕಾಲ. ಇದು ಎಲ್ಲಿದು ಅಂತಂದ್ರೆ ಇಂಗ್ಲೆಂಡ್ ಇರ್ತಕ್ಕಂಥ. ಸೊ ಇದಿಷ್ಟು ಅಣುವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಪಟ್ಟ ಹಾಗೆ ನೆನಪಿರ್ಲಿ. ಮುಂದೆ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಆಲ್ಮೋಸ್ಟ್ ಇದನ್ನೇ ಕೇಳ್ತಾ ಇರ್ತಾನ. ಇನ್ನು ನೆಕ್ಸ್ಟ್ ಏನಾದ್ರು ಪ್ರಶ್ನೆ ಕೇಳಿದ್ರೆ, ಭಾರತ ಸರ್ಕಾರ 2021ಕ್ಕೆ ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೊಸದಾಗಿ ಅಣುವಿದ್ಯುತ್ ಸ್ಥಾವರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ಲೇಸ್ ಅನ್ನು ಗುರುತಿಸಿಟ್ಟಿದೆ.
ಅವುಗಳ ಮೇಲೆ ಏನಾದರೂ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ ನಿಮಗೆ. ಮುಂಬರುವ ದಿನಮಾನಗಳಲ್ಲಿ ಭಾರತ ಉದ್ದೇಶಿಸಿರುವ ಈ ಅಣುವಿದ್ಯುತ್ ಸ್ಥಾವರಗಳು ಎಲ್ಲೆಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ನೆನಪಿರಲಿ, ಶ್ರೀಶೈಲಂ ಆಂಧ್ರ ಪ್ರದೇಶದ ಶ್ರೀಶೈಲಂದೊಳಗೆ ನಿರ್ಮಾಣ ಮಾಡ್ತಾ ಇದೆ. ದೆನ್ ನೆಕ್ಸ್ಟ್ ಜೈಪುರ್, ಇದು ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದ. ಜೈಪುರ್ ರಾಜಸ್ಥಾನದ ಜೈಪುರ್ ಒಳಗೆ ಮತ್ತೆ ನಿರ್ಮಾಣ ಮಾಡ್ಲಿಕ್ಕೆ ಹೊಂಟದ. ದೆನ್ ನೆಕ್ಸ್ಟ್ ಈ ತಲ್ಚಾರ್ ಎನ್ನುವಂತಹ ಪ್ರದೇಶ ಬರ್ತದ. ತಲ್ಚಾರ್ ಇದು ಎಲ್ಲಿದೆಪ್ಪ ಅಂತಂದ್ರೆ ಒಡಿಸ್ಸಾದೊಳಗಿದೆ. ತಲ್ಚಾರ್ ಈ ಪ್ರದೇಶ ಎಲ್ಲಿಪ್ಪ ಅಂತಂದ್ರೆ ಒಡಿಸ್ಸಾದೊಳಗೆ ಇರ್ತಕ್ಕಂಥದ್ದು. ದೆನ್ ವೆರಿ ಇಂಪಾರ್ಟೆಂಟ್ ತೂತುಕುಡಿ ಇದು ತಮಿಳುನಾಡಿನೊಳಗೆ ಇರ್ತಕ್ಕಂಥದ್ದು. ಶ್ರೀಶೈಲಂ ಆಗಿರ್ಬೋದು, ಜೈಪುರ್ ಆಗಿರ್ಬೋದು, ತಲ್ಚಾರ್, ತೂತುಕುಡಿ. ದೆನ್ ಒನ್ ಮೋರ್ ಕೋಲ್ಕತ್ತಾ, ಇದೆಲ್ಲಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್. ಇವಿಷ್ಟು ಏನಪ್ಪಾ ಅಂತಂದ್ರೆ ಭಾರತದೊಳಗ ಹೊಸದಾಗಿ ಕೇಂದ್ರ ಸರ್ಕಾರ 2021ರಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತಹ ಅಣುವಿದ್ಯುತ್ ಸ್ಥಾವರಗಳು. ಇವುಗಳ ಮೇಲೂ ಕೂಡ ನಿಮಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ನೆನಪಿರಲಿ, ಏನ್ ಪ್ರಶ್ನೆ ಕೇಳ್ತಾನ? ಕೇಂದ್ರ ಸರ್ಕಾರವು ಆಂಧ್ರ ಪ್ರದೇಶದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಹೊಸದಾಗಿ ಅಣುವಿದ್ಯುತ್ ಸ್ಥಾವರಗಳನ್ನು ನಿರ್ಮಾಣ ಮಾಡಲು ನಿರ್ಧರಿಸಿದೆ ಅಂತ ಪ್ರಶ್ನೆ ಕೇಳಿದ ಅಂತಂದ್ರೆ ದಟ್ ಈಸ್ ಆಂಧ್ರ ಪ್ರದೇಶದ ಶ್ರೀಶೈಲ. ಇಲ್ಲ ತಲ್ಚಾರ್, ಇತ್ತೀಚೆಗೆ ಕೇಂದ್ರ ಸರ್ಕಾರವು ತಲ್ಚಾರ್ ಎಂಬಲ್ಲಿ ಅಣುವಿದ್ಯುತ್ ಸ್ಥಾವರವನ್ನು ನಿರ್ಮಾಣ ಮಾಡಲು ಹೊರಟಿದೆ. ಈ ತಲ್ಚಾರ್ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಅದು ಯಾವ್ದಪ್ಪ ಅಂದ್ರೆ ಒಡಿಸ್ಸಾ. ಈ ರೀತಿ ಪ್ರಶ್ನೆ ಕೇಳ್ತಾರೆ. ನೋಡ್ರಿ, ತೂತುಕುಡಿ ಒಳಗೆ ಏನಾದ್ರು ನಿರ್ಮಾಣ ಮಾಡಿದ್ರೆ ಈಗ ಭಾರತದೊಳಗ ಅತಿ ಹೆಚ್ಚು ಅಣುವಿದ್ಯುತ್ ಸ್ಥಾವರಗಳನ್ನು ಹೊಂದಿರುವ ರಾಜ್ಯ ತಮಿಳುನಾಡು ಅಂತೇಳಿ ಆಗ್ತಿರ್ತದ. ಸೊ ಹಾಗಾಗಿ ಆಕ್ಚುಲಿ ಈಗ ಆಲ್ರೆಡಿ ತಮಿಳುನಾಡಿನೊಳಗೆ ಎರಡದವ, ಒಂದು ಕೂಡಂಕುಳಂ, ಇನ್ನೊಂದು ಈ ಕಲ್ಪಕಂ ಎನ್ನುವಂತದ್ದು. ಸೊ ಅವುಗಳ ನಂತರ ಮತ್ತೆ ತೂತುಕುಡಿ ಒಳಗನ್ನು ನಿರ್ಮಾಣ ಮಾಡಿದ್ರೆ ಮತ್ತೆ ಮೂರನೇದಾಗ್ತದೆ ತಮಿಳುನಾಡಿನೊಳಗೆ. ಈ ರೀತಿಯಾಗಿ ನಿಮಗೆ ಇಡಿಯಾಗಿ ಓದ್ಕೊಂಡೋಗಕ್ಕೆ ಸಾಧ್ಯ ಆಗಿರ್ಬೇಕು. ಮತ್ತೆ ಇದ್ರ ಮೇಲೆ ಪ್ರಶ್ನೆ ಕೇಳಿದ್ರು ಕೂಡ ಆನ್ಸರ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರ್ತದೆ. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಸರಿಯಾಗಿ ಗಮನಿಸ್ರಿ. ಈ ಕೆಳಗಿನ ಯಾವ ನದಿಯು ಅಥವಾ ಈ ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ ಅಂತಿದ್ದಾರೆ. ಆಕ್ಚುಲಿ ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನ ವಿಡಿಯೋದೊಳಗೆ ಆಲ್ರೆಡಿ ಹೇಳಿನಿ ನಾನು ನಿಮ್ಗೆ ಯಾವ್ದು ಉಪನದಿ ಅಲ್ಲ ಅನ್ನೋದ್ರ ಮೇಲೆ. ಸೊ ಆದ್ರೂ ಕೂಡ ಮತ್ತೊಂದ್ಸಲ ಪ್ರಶ್ನೆ ಕೇಳೋಣ. ಕೃಷ್ಣಾ ನದಿಯ ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ಅದರೊಳಗ ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ಅಮರಾವತಿ ಅಂತ ಇದೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಟ್ರಿಬ್ಯೂಟರಿ ಆಫ್ ರಿವರ್ ಕೃಷ್ಣ? ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ ಅಂಡ್ ಅಮರಾವತಿ ಅಂತಂದೇಳಿ. ಸೊ ಇದರೊಳಗೆ ಸ್ವಲ್ಪ ಗಮನಿಸ್ರಿ. ಕೃಷ್ಣಾ ನದಿ ಬಗ್ಗೆ ಈಗ ಮತ್ತೆ ನಾನು ಜಾಸ್ತಿ ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಇದ್ರ ಬಗ್ಗೆ ನಾನು ಆಲ್ರೆಡಿ ಚರ್ಚೆ ಮಾಡೀನಿ. 2ನೇ ವಿಡಿಯೋ ನೋಡ್ರಿ, ಅಲ್ಲಿ ಕೃಷ್ಣಾ ನದಿ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಟಿನಿ. ಆದ್ರೆ ಇನ್ನು ಉಳಿದ ಭಾಗವನ್ನು ಒಂದ್ ಸ್ವಲ್ಪ ಇಲ್ಲಿ ಚರ್ಚೆ ಮಾಡ್ತೇನೆ. ಕೃಷ್ಣಾ ನದಿಗೆ ಇದು ಎಲ್ಲಿ ಉಗಮ ಆಗೈತೆ ಅದೆಲ್ಲವೂ ಈಗ ಆಲ್ರೆಡಿ ನೋಡಿದ್ರೆ ನೀವು. ಈ ಕೃಷ್ಣಾ ನದಿಗೆ ಬರುವಂತಹ ಪ್ರಮುಖ ಉಪನದಿಗಳಂತ ಬಂದಾಗ ಕರ್ನಾಟಕದಲ್ಲಿರುವ ಪ್ರಮುಖ ಉಪನದಿಗಳು ದಟ್ ಈಸ್ ತುಂಗಭದ್ರಾ. ನೆನಪಲ್ಲಿ ನಿಮ್ಗೇನಾದ್ರೂ ಕೃಷ್ಣಾ ನದಿ ಬಗ್ಗೆ ಹೆಚ್ಚಾಗಿ ಏನಾದ್ರು ಪ್ರಶ್ನೆ ಕೇಳಿದ್ರೆ ಕರ್ನಾಟಕದ ವ್ಯಾಪ್ತಿಯನ್ನು ಇಟ್ಕೊಂಡೆ ಹೆಚ್ಚು ಪ್ರಶ್ನೆ ಕೇಳ್ತಿರ್ತಾನೆ. ತುಂಗಭದ್ರಾ, ಮಲಪ್ರಭಾ, ದೆನ್ ಘಟಪ್ರಭಾ, ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ದೆನ್ ಭೀಮ, ದೋಣಿ. ಇವೇನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಹಾದು ಹೋಗುವ ಸಂದರ್ಭದೊಳಗ ಕೃಷ್ಣಾ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿಗಳು ಅಥವಾ ಕರ್ನಾಟಕದಲ್ಲಿ ಹುಟ್ಟಿ ಕೃಷ್ಣಾ ನದಿಯನ್ನು ಸೇರುವ ಉಪನದಿಗಳು. ಇವುಗಳ ಜೊತೆಗೆ ಮತ್ತೆ ದೂದ್ಗಂಗಾ, ಪಂಚಗಂಗಾ, ದೆನ್ ನೆಕ್ಸ್ಟ್ ಕೊಯ್ನಾ, ವೆನ್ನಾ, ಈ ರೀತಿಯಾಗಿ ಸಾಕಷ್ಟು ಮತ್ತೆ ಉಪನದಿಗಳು ಬರ್ತವೆ. ಇವುಗಳಲ್ಲಿ ಯಾವುದಿಲ್ಲ ನೋಡ್ರಿ. ಈಗ ಇಲ್ಲಿ ಆಪ್ಷನ್ ಕೊಟ್ಟಿರೋ ಪ್ರಕಾರ ಅಮರಾವತಿ ನದಿ ಇದಕ್ಕೆ ಇಲ್ಲ. ಹಾಗಾದ್ರೆ ಅಮರಾವತಿ ಇದು ಯಾವ ನದಿಯ ಉಪನದಿ ಅಂತ ಬಂದಾಗ ಅಮರಾವತಿ ಇದು ಏನಪ್ಪಾ ಅಂತಂದ್ರೆ ಗೋದಾವರಿ ನದಿಯ ಉಪನದಿ. ನೆನಪಿರ್ಲಿ, ಅಮರಾವತಿ ಇದು ಯಾವ ನದಿಯ ಉಪನದಿ ಅಂತಂದ್ರೆ ಗೋದಾವರಿ ನದಿಯ ಉಪನದಿ. ಇದಿಷ್ಟು ನೆನಪಿರ್ಲಿ. ಇಷ್ಟು ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ. ಇನ್ನು ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ ಮತ್ತೇನ್ ಪ್ರಶ್ನೆ ಕೇಳಬಹುದು ಅಂದ್ರೆ ಇಲ್ಲಿ ನಾನು ಲಾಸ್ಟ್ ಟೈಮ್ ಚರ್ಚೆ ಮಾಡೋದು ಉಳಿಸಿದ್ದೆ. ಏನು ಅಂದ್ರೆ ಕೃಷ್ಣಾ ನದಿಗೆ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಜಲಾಶಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳ್ತಿರ್ತಾನೆ. ಈ ಕೃಷ್ಣಾ ನದಿಗೆ ಅಡ್ಡಲಾಗಿ ಕೊಯ್ನಾ ಜಲಾಶಯವನ್ನ ಎಲ್ಲಿ ನಿರ್ಮಾಣ ಮಾಡಿರೋದು? ಮಹಾರಾಷ್ಟ್ರದೊಳಗೆ ನಿರ್ಮಾಣ ಮಾಡಿದ್ದಾರೆ. ದೆನ್ ಕರ್ನಾಟಕದೊಳಗ ನಿರ್ಮಾಣ ಮಾಡಿರುವ ಜಲಾಶಯಗಳಂತ ಬಂದಾಗ
ಕರ್ನಾಟಕದೊಳಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನ ನಾವು ಸ್ಥಳೀಯವಾಗಿ ಆಲಮಟ್ಟಿ ಜಲಾಶಯ ಅಂತ ಕರೀತೇವೆ. ಆಲಮಟ್ಟಿ ಜಲಾಶಯ. ನಾನು ನಿಮಗೆ ಪ್ರಶ್ನೆ ಕೇಳ್ತೇನೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿದೆ? ದಟ್ ಈಸ್ ಕೃಷ್ಣಾ. ಕರ್ನಾಟಕದಲ್ಲಿ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿರುವ ಜಲಾಶಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಇದು ಎಲ್ಲಿದೆ ಅಂತ ಪ್ರಶ್ನೆ ಕೇಳುವ ಸಾಧ್ಯತೆ ಇರ್ತದ. ಇದು ಕರ್ನಾಟಕದ ವಿಜಯಪುರ ಜಿಲ್ಲೆ ಒಳಗಿದೆ. ದೆನ್ ನೆಕ್ಸ್ಟ್ ಕರ್ನಾಟಕದ ಮತ್ತೊಂದು ಅಂತ ಬಂದಾಗ ಬಸವಸಾಗರ ಜಲಾಶಯ. ಇದನ್ನ ಸ್ಥಳೀಯವಾಗಿ ನಾರಾಯಣಪುರ ಜಲಾಶಯ ಅಂತ ಕರೀತೀವಿ ನಾವು. ನಾರಾಯಣಪುರ ಜಲಾಶಯ ಇದು ಕರ್ನಾಟಕದಲ್ಲಿರುವಂತಹ ಕಾವೇರಿ ನದಿಯ 2 ಜಲಾಶಯಗಳು. ದೆನ್ ನೆಕ್ಸ್ಟ್ ಆಂಧ್ರ ಪ್ರದೇಶದೊಳಗ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿರುವ ಜಲಾಶಯ ಅಂತಂದ್ರೆ ದಟ್ ಈಸ್ ನಾಗಾರ್ಜುನ ಸಾಗರ ಜಲಾಶಯ. ಇದನ್ನ ಹೆಚ್ಚು ಕಡಿಮೆ ಶ್ರೀಶೈಲಂ ಜಲಾಶಯ ಅಂತ ಕೂಡ ಕರೀತಾರೆ ಕೆಲವೊಂದಿಷ್ಟು ಜನ. ಕೆಲವೊಂದು ಬುಕ್ದಲ್ಲಿ ಕೂಡ ಹಾಗೆ ಕೊಟ್ಟಿದ್ದಾನೆ. ಈ ನಾಗಾರ್ಜುನ ಸಾಗರ ಜಲಾಶಯ ಅಥವಾ ಶ್ರೀಶೈಲಂ ಜಲಾಶಯ ಇವು 2 ಪ್ರತ್ಯೇಕ ಅಂದ್ರೆ ಒಂದು ಬುಕ್ ಹೇಳ್ತದೆ, ಅಥವಾ 2 ಜಲಾಶಯ ಒಂದೇ ಅಂತ ಕೂಡ ಕೆಲವೊಂದು ಪುಸ್ತಕದಲ್ಲಿ ಹೇಳ್ತಾರೆ. ಬಟ್ ಅದೇನೇ ಇರಲಿ, ನಾಗಾರ್ಜುನ ಸಾಗರ ಅಂತ ಕೇಳಿದ ಅಥವಾ ಶ್ರೀಶೈಲಂ ಜಲಾಶಯ ಅಂತ ಏನಾದ್ರೂ ಕೇಳಿದ ಅಂದ್ರೆ ಈ 2 ಜಲಾಶಯಗಳು ಯಾವ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿದೆ ಅಂದ್ರೆ ದಟ್ ಈಸ್ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇವಿಷ್ಟು ನೆನ್ಪಿಟ್ಕೊಳ್ರಿ. ದೆನ್ ತುಂಗಾಭದ್ರಾ ನದಿಗೆ ಅಂತ ಬಂದಾಗ ಇನ್ನು ಹೆಚ್ಚಿಗಾಗಿ ಪ್ರಶ್ನೆ ಕೇಳಿದ ಅಂದ್ರೆ ನೆನ್ಪಿಟ್ಕೊಂಡ್ಬಿಡ್ರಿ. ತುಂಗಭದ್ರಾ ನದಿ ಅಂತ ಬಂದಾಗ ತುಂಗಭದ್ರಾ ನದಿಗೆ ಕರ್ನಾಟಕದಲ್ಲಿ ಹೊಸಪೇಟೆ ಹತ್ತಿರ ಜಲಾಶಯ ನಿರ್ಮಾಣ ಮಾಡಿದ್ರೆ ದಟ್ ಈಸ್ ಪಂಪಸಾಗರ ಜಲಾಶಯ. ಬ್ಯಾಡ ತಗೊಳ್ರಿ, ಇನ್ನೊಂದ್ಸಲ ಯಾವ್ದಾದ್ರು ಒಂದು ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇಟ್ಕೊಂಡು ಕರ್ನಾಟಕದಲ್ಲಿರುವ ನದಿಗಳ ಅಷ್ಟು ಜಲಾಶಯಗಳ ಬಗ್ಗೆ ಮತ್ತೆ ಚರ್ಚೆ ಮಾಡ್ತೀನಿ. ಇಷ್ಟು ಕೃಷ್ಣಾ ನದಿಗೆ ಸಂಬಂಧಪಟ್ಟ ಹಾಗೆ ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಆಗಿರ್ಬೇಕು ಫ್ರೆಂಡ್ಸ್. ಇಲ್ಲಿಯವರೆಗೆ ಈ ತರಗತಿಯನ್ನ ಚಾಚು ತಪ್ಪದೆ ಅಂದ್ರೆ ಗಮನಿಸಿರುವಂತಹ ತಮ್ಗೆಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸೋದ್ರ ಜೊತೆಗೆ ಇಲ್ಲಿ ಗಮನಿಸಿ ಫ್ರೆಂಡ್ಸ್, ಈ ಹಿಂದಿನ ಮತ್ತು ಇವತ್ತಿನ ಸೇರ್ಕೊಂಡು ಸುಮಾರು 5 ಮತ್ತು 6 ವಿಡಿಯೋಗಳಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕೂಡ ಒಂದು ಹಂತವಾಗಿ ಕವರ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಒಂದು 6 ಅಥವಾ ಇನ್ನೊಂದು 5 ವಿಡಿಯೋಗಳನ್ನ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಮಾಡ್ತೀನಿ. ಇದ್ರೊಳಗ ಎಲ್ಲಾ ಕವರ್ ಆಗಿರ್ಬೇಕು. ಅದು ಎಸ್ಪೆಷಲಿ ಕರ್ನಾಟಕ ಜಾಗ್ರಫಿಗೆ ಸಂಬಂಧಪಟ್ಟ ಹಾಗೆ ಬೆಳೆಗಳ ಆಲ್ಮೋಸ್ಟ್ ಕಾನ್ಸೆಪ್ಟ್ ಕೊಟ್ಟಿದ್ದೀನಿ. ಅವುಗಳನ್ನ ಆಧಾರವಾಗಿ ಇಟ್ಕೊಂಡು ನೀವು ಗುರುತಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ತದ. ಇನ್ನೊಂದಿಷ್ಟು ಸಾರಿಗೆಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ಗಳ ಮೇಲೆ ಸಂಬಂಧಪಟ್ಟ ಏನಾದ್ರು ಪ್ರಶ್ನೆ ಕೇಳಿದ್ರೆ ಇಡೀ ಟೋಟಲ್ ಜಾಗ್ರಫಿಗೆ ಏನ್ ಸಂಬಂಧಪಡ್ತದ ಅಷ್ಟು ಪ್ರಶ್ನೆಗಳನ್ನ ಒಂದೊಂದು ಪ್ರಶ್ನೆ ಇಟ್ಕೊಂಡು ಕಾನ್ಸೆಪ್ಟ್ ಮೂಲಕ ಎಲ್ಲಾನು ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ಮೇಲೆ ನನ್ಗೆ ಎಷ್ಟು ಸಾಧ್ಯ ಆಗತ್ತ ಅಷ್ಟು ನಿಮ್ಗೆ ಪ್ರಶ್ನೆಗಳಿಗೆ ಇಲ್ಲೇ ಕವರ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾನೆ. ನನಗೆ ತಿಳಿದ ಮಟ್ಟಿಗೆ ಈ ಒಂದು ಡಿಸ್ಕಷನ್ ಕ್ಲಾಸ್ಗಳು ಬಹುಶಃ ನಿಮ್ಗೆ PC ದವರಿಗೆ ಅಥವಾ PSI ದವರಿಗೆ ಶೇಕಡ ಒಂದು 90% ಅಷ್ಟು ಕ್ವಶನ್ಗಳನ್ನ ಇಲ್ಲಿಂದ ಕವರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೋದು ಅನ್ನುವಂತಹ ನಂಬಿಕೆ ನನಗಿದೆ. ಸೊ ಆ ಕಾರಣಕ್ಕೆ ಈ ತರಗತಿಗಳನ್ನ ಚಾಚು ತಪ್ಪದೆ ತುಂಬಾ ಚೆನ್ನಾಗಿ ಗಮನಿಸೋದಕ್ಕೆ ಸಾಧ್ಯ ಆಗಿರ್ಬೇಕು. ದೆನ್ ನೆಕ್ಸ್ಟ್ ಫ್ರೆಂಡ್ಸ್, ಮುಂದಿನ ವಿಡಿಯೋಗಳನ್ನ ಮತ್ತೆ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋಗಳನ್ನ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಿಸೋದ್ರ ಮೂಲಕ ಅವ್ರಿಗೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ನೆರವು ನೀಡ್ರಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಗುಡ್ ನೈಟ್.